ಯಾರೇ ಆದ್ರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ. ಅದ್ರ ಬಗ್ಗೆ ಹಿಂದೆ ಹೋಗಲ್ಲ. FSL ರಿಪೋರ್ಟ್ ಬರೋವರಿಗೆ ನಾವು ಸುಮ್ಮನೆ ಕೂತಿಲ್ಲ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. 7 ಜನ ಕರೆದು ವಿಚಾರಣೆ ಮಾಡಿದೀವಿ, ಇದು ನಡೀತಾ ಇದೆ. ಆದ್ರಿಂದ ಒಳಗಡೆ ಮಾತಾಡಂಗಿಲ್ರಿ. ಮಾತಾಡ್ತಾ ಇದ್ದಾರೆ, ಇಲ್ಲಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೋಗಿ ಮಾತಾಡ್ತಾ ಇದ್ದಾರೆ. ನಿಯಮಾವಳಿಗಳು ಗೊತ್ತಿರಲ್ಲ, ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಹೇಳಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾನ್ಯ ಸದಸ್ಯರಲ್ಲಿ, ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಅವರವರ ಸ್ಥಾನಗಳಿಗೆ ಕೂತ್ಕೋಬೇಕು. ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ, ಕಾನೂನಿಗೆ ಕ್ರಮ ತಗೋತೀವಿ. ಯಾರೇ ಆದ್ರೂ ಕೂಡ ತಗೊಳ್ತೇವೆ. ದಯಮಾಡಿ ನಿಮ್ಮ ಜಾಗಗಳಿಗೆ ಕೂತ್ಕೋಬೇಕು ಅಂತ ಹೇಳಿ ಇವರಲ್ಲಿ ಮನವಿ ಮಾಡ್ತೀವಿ. ಎಲ್ಲ ಸದಸ್ಯರಲ್ಲಿಷ್ಟೇ ಪ್ರತಿಭಟನೆ ಸಂವಿಧಾನ ಸೌಂದರ್ಯ ಗೌರವಪೂರ್ವಕವಾಗಿ ಈ ಬಾವಿಯಲ್ಲಿದ್ದುಕೊಂಡು ಮಾತಾಡುವಂತ ನಿಯಮ ಇಲ್ಲ. ಆದರೆ ಒಂದು ಮುಖ್ಯಮಂತ್ರಿಗಳು ಮತ್ತು ಪ್ರತಿಭಾ ನಾಯಕರು ಮಾತಾಡುವಾಗ ಅದಕ್ಕೆ ಗೌರವ ಕೊಡದ ಕೆಲಸ ಇವತ್ತು ಆಗ್ಬೇಕಾಗ್ತದೆ. ಮಾನ್ಯ ಮುಖ್ಯ ಉತ್ತರಿಸಿ. ಮಾನ್ಯ ಅಧ್ಯಕ್ಷರೇ, ನಾನು 24/2024-25ಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಸದನದ ಮೊದಲ ದಿನನೇ ನಾನು ಹೇಳಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳಿದೆ. ನಾನು ಸರ್ಕಾರ ಅವತ್ತೇ ಸೀರಿಯಸ್ ಆಗಿ ಕಾಣಿದ್ರೆ ಈ ಘಟನೆನೇ ನಡೀತಾ ಇರಲಿಲ್ಲ. ಎಚ್ಚರಿಕೆ ಮಾತಾಡ್ತೀರಿ, ನಾವು ಸ್ವಸ್ಥರಿದ್ದೇವೆ. ಗಂಟೆ ಆದ್ಮೇಲೆ ದೇಶದ್ರೋಹಿಗಳ ರಕ್ಷಣೆ ಮಾಡಕ್ಕೆ ಸರ್ಕಾರ ಹೊಟ್ಟಿದೆ. ಈ ಸರ್ಕಾರದಲ್ಲಿ ನಂಬಿಕೆ ಇಲ್ಲ, ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ರಾಜ್ಯದ ಜನತರ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. FSL ರಿಪೋರ್ಟ್ ಎಲ್ಲದಕ್ಕೂ ಕೇಳ್ತಾರೆ ಇವರು. 2024-25 ವರ್ಷಕ್ಕೆ ಯಾವ್ದು ಕೇಳ್ತಾರೆ? ರಿಪೋರ್ಟ್ ಹಿಂಗೆ ಬರ್ತೈತೆ ಅಂತ ಹೇಳತ್ತೆ. ಅದರಲ್ಲಿ ಮಾನ್ಯ ವಿರೋಧ ಪಕ್ಷದವರು ಬಾಯ್ಕಾಟ್ ಮಾಡಿದ್ರು. ನ್ಯಾಯ ಬೇಕು, ಕೇಳಲೂ ಇಲ್ಲ. ನ್ಯಾಯ ಬೇಕು. ನಾನು ಬಜೆಟ್ ನಲ್ಲಿ ಓದೋದ್ರಿಂದ ಕೇಳ್ತಕ್ಕಂತ ವ್ಯಯದಾನೂ ಕೂಡ ಇರಲಿಲ್ಲ. ಅಂದ್ರೆ ಕರ್ನಾಟಕದ ರಾಜ್ಯದ ಹಿತದ ಬಗ್ಗೆ ಇವ್ರಿಗೆ ಮೂರ್ಖಾಸು ಕಾಳಜಿ ಇಲ್ಲ ಇವರಿಗೆ. ಅದಕ್ಕೋಸ್ಕರ ಬೈಕಾಟ್ ಮಾಡಿ ಹೊರಗಡೆ ಹೋದ್ರು. ಕರ್ನಾಟಕದ ಇತಿಹಾಸದಲ್ಲಿ ಬಜೆಟ್ ಅನ್ನ ಓದುವಾಗ ಇದೇ ಮೊದಲನೇ ಬಾರಿ ವಿರೋಧ ಪಕ್ಷದವರು ಗೈರು ಹಾಜರಾದದ್ದು. ಇವರು ಬೇಜವಾಬ್ದಾರಿಗಳು, ಇವರಿಗೆ ಜವಾಬ್ದಾರಿ ಇಲ್ಲ. ರಾಜ್ಯದ ಹಿತದ ಬಗ್ಗೆ ಜವಾಬ್ದಾರಿ ಇಲ್ಲ. ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಇಲ್ಲ. ರಾಜ್ಯದ ಆರ್ಥಿಕತೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಆದರೂ ಕೂಡ ಭಾಗವಹಿಸಿದ್ದಾರೆ. ದೇಶದ್ರೋಹಿಗಳನ್ನ ರಕ್ಷಣೆ ಮಾಡ್ತಾರೆ. ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ನವರು 9 ಜನ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ನವರು 9 ಜನ ಮಾನ್ಯ ಸದಸ್ಯರು ಭಾಗವಹಿಸಿದ್ದಾರೆ. ಬಿಜೆಪಿಯವರು ಸುಮಾರು 13 ಜನ ಭಾಗವಹಿಸಿದ್ದಾರೆ. 13 ಜನ ಮಾನ್ಯ ಸದಸ್ಯರು ಬಿಜೆಪಿಯವರು. ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ ಅವರ ಆದಿಯಾಗಿ 13 ಜನ ಮಾನ್ಯ ಸದಸ್ಯರು ಭಾಗಿಯಾಗಿದ್ದಾರೆ. ಆಮೇಲೆ JDSನವರು 3 ಜನರು ಭಾಗವಹಿಸಿದ್ದಾರೆ. ಒಟ್ಟು ಭಾಗವಹಿಸಿದಂತವರು 25 ಜನ ಮಾನ್ಯ ಸದಸ್ಯರುಗಳು ಭಾಗವಹಿಸಿದ್ದಾರೆ. 25 ಜನ, 13 ಜನ ಬಿಜೆಪಿಯವರು, 9 ಜನ ಕಾಂಗ್ರೆಸ್ನವರು, 3 ಜನ JDSನವರು. ಇವಿಷ್ಟು ಜನ ಮಾನ್ಯ ಸದಸ್ಯರು ಈ ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾನು ಮಂಡಿಸಿರ್ತಕ್ಕಂಥ ಬಜೆಟ್ ಅನ್ನ ಟೀಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ.
ಮಾನ್ಯ ಅಧ್ಯಕ್ಷರೇ, ಅವರು ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಲಿ, ಸಲಹೆ ಸೂಚನೆಗಳನ್ನು ಕೊಟ್ಟಿರಲಿ, ಅವೆಲ್ಲವನ್ನು ಕೂಡ ಸ್ವಾಗತ ಮಾಡತಕ್ಕಂಥದನ್ನ ಮಾಡ್ತೇವೆ. ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡದವರ ಬಗ್ಗೆ ನಾನು ಯಾಕೆ ಟೀಕೆ ಮಾಡಿದ್ರಿ ಅಂತ ಹೇಳಿ ಕೇಳಲಿಕ್ಕೆ ಹೋಗಲ್ಲ. ಟೀಕೆಗಳನ್ನು ಸ್ವಾಗತ ಮಾಡ್ತೀನಿ, ಸಲಹೆ ಸೂಚನೆಗಳನ್ನು ಸ್ವಾಗತ ಮಾಡ್ತೀನಿ. ಆದ್ರಿಂದ ಮುಂದಿನ ಅವರು ಸಲಹೆ ಏನು ಕೊಟ್ಟಿದ್ದಾರೆ, ಸೂಚನೆಗಳೇನು ಕೊಟ್ಟಿದ್ದಾರೆ, ಅವೆಲ್ಲವನ್ನು ಕೂಡ ಸರ್ಕಾರ ಈ ವರ್ಷ ಮುಂದಿನ ವರ್ಷದಲ್ಲಿ ನಾವು ಆರ್ಥಿಕ ಆಡಳಿತದಲ್ಲಿ ಏನೇನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, 2024-25ನೇ ಆಯವ್ಯಯದಲ್ಲಿ ಒಟ್ಟು ಬಜೆಟ್ ಗಾತ್ರ ಮಂಡಿಸಿರ್ತಕ್ಕಂಥದ್ದು 3,71,383 ಕೋಟಿ. 3,71,383 ಕೋಟಿ. ಇದರಲ್ಲಿ ರಾಜಸ್ವ ವೆಚ್ಚ 2,90,531 ಕೋಟಿ. ರಾಜಸ್ವ ವೆಚ್ಚ 2,90,531 ಕೋಟಿ. ಬಂಡವಾಳ ವೆಚ್ಚ ಯಾಕೆಂದ್ರೆ ಮಾನ್ಯ ವಿರೋಧ ಪಕ್ಷದವರು ಮಾತನಾಡಿದ್ದಾರೆ, ಅಭಿವೃದ್ಧಿ ಶೂನ್ಯ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಿಬಿಟ್ಟಿರೋದ್ರಿಂದ ಕರ್ನಾಟಕದ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ನಾವು ಗ್ಯಾರಂಟಿ ಯೋಜನೆಗಳಿಗೂ ಹಣ ಒದಗಿಸಿದ್ದೀವಿ, ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಕೂಡ ಹಣ ಒದಗಿಸಿದ್ದೀವಿ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ತೊಡಕಾಗದ ರೀತಿಯಲ್ಲಿ ನೋಡ್ಕೊಂಡಿದ್ದೇವೆ. ಒಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 1,20,000 ಕೋಟಿ 1,20,000 ಕೋಟಿ ಕರ್ನಾಟಕದಲ್ಲಿ ನಾವು ಮುಂದಿನ ವರ್ಷ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. 1,25,000 ಕೋಟಿ. ಅದರಲ್ಲಿ ಗ್ಯಾರಂಟಿಗಳಿಗೆ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಅದು ಇನ್ನೂ ಹೆಚ್ಚಾಗಬಹುದು, 56,000 ಕೋಟಿ ಆಗಬಹುದು. ನಾವು ಈಗ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಇನ್ನು ಉಳಿದಂಥದನ್ನ 1,20,000 ಕೋಟಿನಲ್ಲಿ ಇನ್ನು ಉಳಿದದನ್ನ ಅಭಿವೃದ್ಧಿ ಕೆಲಸಗಳಿಗೆ ಕೊಟ್ಟಿದ್ದೀವಿ. ಅದರಿಂದ ಅವರು ವಿರೋಧ ಪಕ್ಷದವರು ಏನು ಆಪಾದನೆ ಮಾಡಿದ್ದಾರೆ, ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸಗಳಿಗೂ ಕುಂಠಿತ ಆಗಿದೆ, ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತಕ್ಕಂಥದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥವು. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಿಮಗೆ ಇನ್ನೊಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಅಭಿವೃದ್ಧಿಗೆ ಕೆಲಸ ಆಗದೆ ಹೋದರೆ 2007-ರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹಿಂದಿನ ಸರ್ಕಾರ 23-24ನ ಚುನಾವಣಾ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಚುನಾವಣಾ ಬಜೆಟ್ 7/2/2023ರಲ್ಲಿ ಅವತ್ತು ಮಂಡಿಸಿದಂತದ ಬಜೆಟ್ ಗಾತ್ರ 3,09,182 ಕೋಟಿ. 3,09,182 ಕೋಟಿ. ಇವರನ್ನ ತಿರಸ್ಕಾರ ಮಾಡಿ, ರಾಜ್ಯದ ಜನ ಇವರನ್ನ ತಿರಸ್ಕಾರ ಮಾಡಿ ಮೇನಲ್ಲಿ ನಮಗೆ ಆಶೀರ್ವಾದವನ್ನ ಮಾಡಿದ್ರು. ನಮಗೆ 135+1 ಸ್ಥಾನ
136 ಸ್ಥಾನಗಳನ್ನು ಕೊಟ್ಟರು. ನಮಗೆ 43% ವೋಟನ್ನು ಕೊಟ್ಟರು. ಇವರಿಗೆ ಕೇವಲ 36% ಮಾತ್ರ ಕೊಟ್ಟು 36% ಮಾತ್ರ ಕೊಟ್ಟು ಇವರು ಅಧಿಕಾರದಲ್ಲಿದ್ದರು. 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದರು. ಇವರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿ, ಇದರಿಂದಲೇ ತಿರಸ್ಕಾರ ಮಾಡಿರೋದು. ಇವರ ನಡವಳಿಕೆಗಳಿಂದ, ರಾಜ್ಯನೆಲ್ಲ ಲೂಟಿ ಹೊಡೆದರಿಂದ, ಭ್ರಷ್ಟಾಚಾರ ಮಾಡದ್ರಿಂದ, 40% ಭ್ರಷ್ಟಾಚಾರ ಮಾಡೋದ್ರಿಂದ ಜನ ಇವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂಡಿಸಲಿಕ್ಕೆ ಮಾಡಿದ್ರು. 66 ಜನ ಗೆದ್ರು. ಇವರು ಬರೀ 66 ಜನ ಗೆಲ್ಲಿಕ್ಕೆ ಸಾಧ್ಯ ಆಯ್ತು ಇವರಿಗೆ. ಇವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲಿಲ್ಲ. 2008ರಲ್ಲಿ ಇವ್ರು ಗೆದ್ದದ್ದು 110 ಸ್ಥಾನಗಳು, 113 ಸ್ಥಾನ ಗೆಲ್ಲೇ ಇಲ್ಲ. ಮತ್ತೆ ಆಪರೇಷನ್ ಕಮಲ, ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಯಾರಾದರೂ ಆ ಹೆಸರು ಪ್ರಾರಂಭ ಮಾಡಿದವರು ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ. ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ ನಾಚಿಕೆ ಆಗ್ಬೇಕು ಇವರಿಗೆ. ಈ ಜನರ ಆಶೀರ್ವಾದನೆ ಕೊಟ್ಟಿಲ್ಲ, ಕರ್ನಾಟಕದಲ್ಲಿ ಆಶೀರ್ವಾದನೆ ಸಿಕ್ಕಿಲ್ಲ. 2018ರಲ್ಲಿ ಕೂಡ 100 ಸ್ಥಾನಗಳನ್ನು ಮಾತ್ರ ಗೆದ್ದದ್ದು ಇವರು. 100 ಸ್ಥಾನಗಳನ್ನು ಗೆದ್ದದ್ದು. 17 ಜನರನ್ನ ಆಪರೇಷನ್ ಕಮಲದ ಮೂಲಕ ದುಡ್ಡು ಕೊಟ್ಟು ಕೊಂಡ್ಕೊಂಡು ಸರ್ಕಾರ ಮಾಡಿದ್ರು ಇವರು. ಮಾನ್ಯ ಅಧ್ಯಕ್ಷರೇ, ಇವ್ರು ಯಾವತ್ತಾರು ಜನರ ಆಶೀರ್ವಾದ ಸಿಕ್ಕಿದೆಯಾ ಕರ್ನಾಟಕದಲ್ಲಿ? 2 ಬಾರಿ ಅಧಿಕಾರಕ್ಕೆ ಬಂದಿದ್ರು ಕೂಡ ಹಿಂಬಾಗಲಿನಿಂದ ಬಂದಿರದೆ ಹೊರತು ಮುಂಬಾಗಲಿನಿಂದ ಇವರು ಬರಲೇ ಇಲ್ಲ. ಕಳೆದ ಸರ್ಕಾರ ಮಂಡಿಸಿದಂತ ಬಜೆಟ್ 23-24/7/2023ರಲ್ಲಿ ಮಂಡಿಸಿದಂತ ಬಜೆಟ್ 3,09,182 ಕೋಟಿ. 3,09,182 ಕೋಟಿ. ಇದು ನಾನು ಮುಂದಿನ ವರ್ಷ ಬಜೆಟ್ ಮಂಡಿಸಿದ್ದೀನಲ್ಲ, ಅದಕ್ಕೆ 62,200 ಕೋಟಿ ಹೆಚ್ಚು. ಅವರು ಮಂಡಿಸಿದ್ದಕ್ಕಿಂತ 62,200 ಕೋಟಿ ಹೆಚ್ಚು ಬಜೆಟ್ ಗಾತ್ರ ಹೆಚ್ಚಾಗಿದೆ. ಜನರ ಅಭಿವೃದ್ಧಿ ಕೆಲಸಗಳು ಮಾಡದೇ ಹೋದ್ರೆ, ರಾಜ್ಯದ ಅಭಿವೃದ್ಧಿ ಕೆಲಸಗಳು ಮಾಡದೇ ಹೋದ್ರೆ ಇಷ್ಟೊಂದು ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಂಡಿಸ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಮಾನ್ಯ ಅಧ್ಯಕ್ಷರೇ? ಸಾಧ್ಯ ಆಯ್ತಾ ಇರಲಿಲ್ಲ. 62,200 ಕೋಟಿ. ಆಮೇಲೆ ನಾನು ಮಂಡಿಸಿದ್ದೆ ಜುಲೈನಲ್ಲಿ ಒಂದು ಬಜೆಟ್ ಮಂಡಿಸಿದ್ದೆ. ಜುಲೈನಲ್ಲಿ ಮಂಡಿಸಿದಂತ ಬಜೆಟ್ 3,07,000 ಜುಲೈನಲ್ಲಿ 7th ಜುಲೈನಲ್ಲಿ ನಾನು ಮಂಡಿಸಿದ್ದೆ ಬಜೆಟ್. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು. ನಾನು ಮಂಡಿಸಿದ್ದು ಬಜೆಟ್ ಅನ್ನ 7 ಜುಲೈ 2023. ಆ ಬಜೆಟ್ ನಾನು ಮಂಡಿಸಿದ್ದದ್ದು 3,27,774 ಕೋಟಿ. 747 ಕೋಟಿ. 747 ಕೋಟಿ. 3,27,747 ಕೋಟಿ. 747 ಕೋಟಿ. 47 ಕೋಟಿ. ಅದು ಆ ಬಜೆಟ್ಗೆ ಈ ಬಜೆಟ್ ಗಾತ್ರಕ್ಕೆ ಹೋಲಿಕೆ ಮಾಡಿದಾಗ ಮಾನ್ಯ ಅಧ್ಯಕ್ಷರೇ 43,636.18 ಕೋಟಿ ಜಾಸ್ತಿ. 43,636.18 ಕೋಟಿ ಹೆಚ್ಚು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಜಿಡಿಪಿ 23-24ರಲ್ಲಿ ಅವತ್ತು ಬಜೆಟ್ ಮಂಡಿಸಿದಾಗ 23-24ರಲ್ಲಿ 25,67,340 ಕೋಟಿ. 25,67,340 ಕೋಟಿ ಜಿಡಿಪಿ ಈ ವರ್ಷ ಇದ್ದದ್ದು. 23-24ರಲ್ಲಿ ಇದ್ದಂತ ಜಿಡಿಪಿ ಮುಂದಿನ ವರ್ಷಕ್ಕೆ 24-25ಕ್ಕೆ ಮಾನ್ಯ ಅಧ್ಯಕ್ಷರ ಜಿಡಿಪಿ ಎಷ್ಟಾಗ್ತದೆ ಅಂತಂದ್ರೆ
28,09,063 ಕೋಟಿ. 28,09,063 ಕೋಟಿ. ಆದರೆ 2,41,723 ಕೋಟಿ ಹೆಚ್ಚು. 2,41,723 ಕೋಟಿ ಹೆಚ್ಚು. ಸೊ ಜಿಡಿಪಿನೂ ಕೂಡ ಬೆಳವಣಿಗೆ ಆಗಿದೆ, ಬಜೆಟ್ ಗಾತ್ರನೂ ಕೂಡ ಬೆಳವಣಿಗೆ ಆಗಿದೆ. 23-24ನೇ ವರ್ಷದಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಮಾತುಗಳಿದಾವಲ್ಲ, ಬರೀ ಸುಳ್ಳು. ವಿರೋಧ ಪಕ್ಷದವರು ಮಾಡಿರ್ತಕ್ಕಂಥ ಆಪಾದನೆ ಯಾವುದೇ ತಿರುಳಿಲ್ಲ. ಅದರಿಂದ ನಾವು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೀವಿ. ಇವತ್ತು ಮಾನ್ಯ ಅಧ್ಯಕ್ಷರೇ ಕಲ್ಯಾಣ ಗ್ಯಾರಂಟಿ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ ಸುಮಾರು 36,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೀವಿ. ಈ ವರ್ಷ ನಾವು ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ ಈ ಕಾರ್ಯಕ್ರಮಗಳಿಗೆ ಸುಮಾರು 36,000 ಕೋಟಿ ರೂಪಾಯಿಗಳನ್ನು ಈ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷಕ್ಕೆ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಅದರಿಂದ ನಾವು ಈ ವರ್ಷನೂ ಕೂಡ ಖರ್ಚು ಮಾಡಿ ಮುಂದಿನ ವರ್ಷಕ್ಕೂ ಕೂಡ ಹಣ ಇಟ್ಟಿದ್ದೀವಿ. ಜೊತೆಗೆ ರಸ್ತೆ, ಶಿಕ್ಷಣ, ಆರೋಗ್ಯ, ರಸ್ತೆಗಳು, ಬ್ರಿಡ್ಜ್ಗಳು, ಶಾಂತಿ ಸುವ್ಯವಸ್ಥೆ ಮಾಡಲಿಕ್ಕೆ ಇವೆಲ್ಲಕ್ಕೂ ಕೂಡ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಕ್ಕಳು, ಯಜಮಾನರು, ವಯಸ್ಸಾದವರು ಇವೆಲ್ಲರಿಗೂ ಕೂಡ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಸಭಾಧ್ಯಕ್ಷರೇ, ಇವ್ರ ಕಾಲದಲ್ಲಿ ಏನೂ ಅಭಿವೃದ್ಧಿ ಮಾಡಲಿಲ್ಲ, ಬರೀ ಲೂಟಿ ಹೊಡೆಯೋದಷ್ಟೇ, ಏನೂ ಅಭಿವೃದ್ಧಿ ಮಾಡಲಿಲ್ಲ. ನಾವು ಗ್ಯಾರಂಟಿಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣವನ್ನು ಒದಗಿಸಿದ್ದೇವೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಬಿಜೆಪಿ ಸರ್ಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಬಿಜೆಪಿ ಸರ್ಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಈ ಎಲ್ಲ ಪತ್ರಿಕೆಯವರು, ಟಿವಿಯವರು, ನಾನು ಬಜೆಟ್ ಮಂಡಿಸಿದ ಮೇಲೆ ಅವರು 17/2/2024 ಅವರ ಪತ್ರಿಕೆಯಲ್ಲಿ, ಅವರ ಎಡಿಟೋರಿಯಲ್ಸ್ಗಳಲ್ಲಿ, ಸಂಪಾದಕೀಯಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು, ಅವರು ರಿಯಾಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಓದ್ತೀನಿ. ಮಾನ್ಯ ಸಭಾಪತಿಯವರು, ಪ್ರಜಾವಾಣಿ ಸಂಪಾದಕೀಯ, ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡಿರುವ ಅವರು ಸಮಾಜದ ಎಲ್ಲ ವರ್ಗದವರನ್ನು ತಲುಪುವ ಪ್ರಯತ್ನ ಮಾಡಿದ್ದಾರೆ. ನ್ಯಾಯ, ಸಮಾನತೆ ಹಾಗೂ ಭ್ರಾತೃತ್ವದ ತಳಹದಿಯ ಮೇಲೆ ಕರ್ನಾಟಕ ಮಾದರಿ ಅಭಿವೃದ್ಧಿಯ ಹೊಸ ದೃಷ್ಟಾಂತವನ್ನು ರೂಪಿಸುವ ಕನಸನ್ನೂ ಹಂಚಿಕೊಂಡಿದ್ದಾರೆ. ಸರ್ವರನ್ನೂ ಒಳಗೊಳ್ಳುವ ಆಶಯದ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಸಂಖ್ಯೆ ಹೆಚ್ಚಾಗಿರುವುದೇ ಇದಕ್ಕೆ ಸಾಕ್ಷಿ ಎಂದು ಬರೆದಿದ್ದಾರೆ. ಪ್ರಜಾವಾಣಿ ಪತ್ರಿಕೆಯವರು ಬರೆದಿರ್ತಕ್ಕಂಥ ಸಂಪಾದಕೀಯ. ಪ್ರಜಾವಾಣಿ ಪತ್ರಿಕೆಯವರು ಇನ್ನು ಮುಂದೆ ಹೋಗಿ ಏನು ಹೇಳಿದ್ದಾರೆ ಅಂದರೆ, ಸರ್ವರಿಗೂ ಪಾಲು, ಪ್ರಗತಿಯೇ ಸವಾಲು. ಸರ್ವರಿಗೂ
ಪಾಲು, ಪ್ರಗತಿಯೇ ಸವಾಲು. ಇವರಿಗೆ ಪ್ರಗತಿ ಏನದೇ ಗೊತ್ತಿಲ್ಲ ಪಾಪ, ಅಭಿವೃದ್ಧಿ ಏನದೇ ಗೊತ್ತಿಲ್ಲ ಇವರಿಗೆ. ಬರೀ ಲೂಟಿ ಹೊಡೆಯೋದು ಅಷ್ಟೇ ಗೊತ್ತಿರೋದು ಇವರಿಗೆ. ನ್ಯಾಯ ಹಿಂಬಾಗಲಿಂದ ಬರೋದು ಅಷ್ಟೇ ಗೊತ್ತಿರೋದು. MLAಗಳೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಅಷ್ಟೇ ಗೊತ್ತಿರೋದು ಇವರಿಗೆ. ಜನರ ಆಶೀರ್ವಾದ ಪಡಿತಕ್ಕಂಥ ಯೋಗ್ಯತೆ ಇಲ್ಲ ಇವರಿಗೆ. ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರ್ತಕ್ಕಂಥ ಯೋಗ್ಯತೆ ಇಲ್ಲ. ಇವರು ನಮಗೆ ಪಾಠ ಹೇಳ್ಕೊಡದ, ದೇಶಭಕ್ತಿ ಬಗ್ಗೆ ಪಾಠ ಹೇಳದ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಡ್ಗೇವಾರ್ ಭಾಗವಹಿಸಿದ್ರ? 1925ರಲ್ಲಿ RSS ಪ್ರಾರಂಭ ಆಯಿತು. RSS ಪ್ರಾರಂಭ ಹುಟ್ಟಿತು. RSS ಇವರು ಯಾವತ್ತಾರು ಕೂಡ ಸ್ವಾತಂತ್ರ್ಯ ಹೋರಾಟದ ಏನ್ ತುದಿನಲ್ಲಿದ್ದಂತ ಸಂದರ್ಭ ಅವತ್ತೇನಾದ್ರೂ ಭಾಗವಹಿಸಿದ್ರ? ಹೆಡ್ಗೇವಾರ್ ಭಾಗವಹಿಸಿದ್ರ? ಗೋಲ್ವಾಲ್ಕರ್ ಭಾಗವಹಿಸಿದ್ರ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್. ಇವರು ಬಂದು ಹಿಂಬಾಗಲಿಂದ ಬಂದು ಅನುಭವಿಸ್ತಕ್ಕಂಥವ್ರು. ಇವರು ಬಂದು ಬಾಯಿ ಬಂದಾಗ ಮಾತಾಡ್ತಾರೆ. ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವರು. ಸಂವಿಧಾನಕ್ಕೆ ಗೌರವ ಇಲ್ಲ ಇರ್ತಕ್ಕಂಥವ್ರು ಇವರು. ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥವ್ರು ಇವರು. ಸಾವರ್ಕರ್ ಇರ್ಬೋದು, ಗೋಲ್ವಾಲ್ಕರ್ ಇರ್ಬೋದು, ಸಂವಿಧಾನದ ಬಗ್ಗೆ ಗೌರವ ಇಲ್ಲದೇ ಮಾತಾಡಿರ್ತಕ್ಕಂಥವ್ರು. ಈ ಸಂವಿಧಾನ ಜಾರಿ ಆಗಬಾರದು ಅಂತಕ್ಕಂಥದ್ದು ಇತ್ತೀಚೆಗೆ ನಮ್ಮ ಅನಂತಕುಮಾರ್ ಹೆಗ್ಡೆ ಒಂದು ಮಾತು ಹೇಳಿದ್ದಾರೆ ಮಿನಿಸ್ಟರ್ ಆಗಿದ್ದಾಗ. ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಅವತ್ತು ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗ್ಡೆ, ಮಂತ್ರಿ, ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿ. ಅವ್ರ ಮೇಲೆ ಬಿಜೆಪಿ ಆಗಲಿ ನರೇಂದ್ರ ಮೋದಿ ಅವರಾಗ್ಲಿ ಕ್ರಮ ತಗೊಳ್ಳಿಲ್ಲ. ಅದರ ಅರ್ಥ ಅದು ಬಿಜೆಪಿಯ ನಿಲುವು, ಬಿಜೆಪಿ ಸರ್ಕಾರದ ನಿಲುವು ಅದು. ಸಂವಿಧಾನದ ಬಗ್ಗೆ ಇವ್ರಿಗೆ ಇರ್ತಕ್ಕಂಥ ಕಾಳಜಿ ಇವತ್ತು ಕೂಡ ಇಲ್ಲ. ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಕ್ಕಂಥವರು ಭಾರತೀಯ ಜನತಾ ಪಕ್ಷ. ಇವರಿಗೆ ಯಾವ ನೈತಿಕತೆ ಇದೆ? ಇವರಿಗೆ ದೇಶಭಕ್ತಿ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ? ಸ್ವಾತಂತ್ರ್ಯ ಮಹಾತ್ಮ ಗಾಂಧೀಜಿಯವರನ್ನೇ ಗುಂಡಿಕ್ಕಿ ಕೊಂದವರು. ಆ ಗೋಡ್ಸೆಯವರ ಪೂಜೆ ಮಾಡ್ತಕ್ಕಂಥವ್ರು ಇವರು. ನಾಥುರಾಮ್ ಗೋಡ್ಸೆ ಪೂಜೆ ಮಾಡ್ತಕ್ಕಂಥವ್ರು ಇವರು. ಇವರು ನಮಗೆ ದೇಶಭಕ್ತಿ ಬಗ್ಗೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ಹಾಕ್ತವರು ಇವರು ನಮಗೆ ದೇಶಭಕ್ತಿ ಬಗ್ಗೆ ಪಾಠ ಹೇಳ್ಕೊಡ್ತಕ್ಕಂಥದ್ದು. ವಿಪರ್ಯಾಸ ಇದು. ದೇಶದ ವಿಭಜಕರು ಯಾರಾದರೂ ಇದ್ರೆ, ದೇಶವನ್ನು ಹೊಡಿತಕ್ಕಂಥವ್ರು ಯಾರಾದರೂ ಇದ್ರೆ, ಫ್ರೈಡೆ announcement that offered those watching that Congress guarantees won't come in the way of asset creation. ಇದು ಡೆಕ್ಕನ್ ಹೆರಾಲ್ಡ್ ಅವರು ಬರೆದಿರ್ತಕ್ಕಂಥದ್ದು. ವಿಶ್ವವಾಣಿಯವರು ಬರೆದಿದ್ದಾರೆ. ದಾಖಲೆ 15ನೇ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಗ್ಯಾರಂಟಿ ಗೆದ್ದ ರಾಮಯ್ಯ. ಇಂದಿನ ವರ್ಷಕ್ಕೆ ಹೋಲಿಸಿದರೆ ಕಡಿಮೆ ಹೆಚ್ಚಳ, ಗ್ಯಾರಂಟಿಗಳಿಂದ ಅಡ್ಡ ಪರಿಣಾಮವಾಗಿಲ್ಲ ಎಂಬುದು ಸಾಬೀತು. ವಿತ್ತೀಯ ಶಿಸ್ತು, ಹೆಚ್ಚು ಸಾಲ ಕಡಿಮೆ. ಕನ್ನಡಪ್ರಭದವರು ಬರೆದಿದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ ಗ್ಯಾರಂಟಿ ಯೋಜನೆಗೆ ಮುಂದುವರಿಸುವುದರ ಜೊತೆಗೆ 10 ವರ್ಷಗಳ ಅಭಿವೃದ್ಧಿ ಕನಸು ಬಿಚ್ಚಿಟ್ಟ ಸಿದ್ದು. ಮೂಲಸೌಕರ್ಯ, ಕೃಷಿ, ಶಿಕ್ಷಣ, ಆರೋಗ್ಯಕ್ಕೆ ವಿಶೇಷ ಒತ್ತು. ಉದಯವಾಣಿಯವರು ಬರೆದಿರೋದು. ಉದಯವಾಣಿ ನಿಮ್ಮ ಮಂಗಳೂರಿನ ಮಣಿಪಾಲ್ ಪತ್ರಿಕೆ ಅವರು ಬರೆದಿರೋದು. ಬಜೆಟ್ 2024-25 ಕೇಂದ್ರಕ್ಕೆ ಏಟು, ರಾಜ್ಯಕ್ಕೆ ಸ್ವೀಟು. ಪಂಚ ಗ್ಯಾರಂಟಿಗಳ ನಡುವೆ ಎಲ್ಲರಿಗೂ ಇಷ್ಟಿಷ್ಟು ಕೊಡುವೆ. ಸಿದ್ದು 15ನೇ ಬಜೆಟ್ ವಿಶೇಷ ವ್ಯಾಪಕ ಟೀಕೆ. ಪ್ರಶಂಸೆಗಳ ನಡುವೆಯೂ 5 ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ ಜೊತೆಗೆ ಅಭಿವೃದ್ಧಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತು ಕೊಟ್ಟಿದ್ದಾರೆ.
ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ. ನಮ್ಮೂರು ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ. ಸಿದ್ದರಾಮಯ್ಯ 15ನೇ ಬಜೆಟ್, 15ನೇ ಬಜೆಟ್, ಸಿದ್ದರಾಮಯ್ಯ 15ನೇ ಬಜೆಟ್. ನೀವು ಹಿಂಗೆ ಭಜನೆ ಮಾಡ್ಕೊಂಡೇ ಇರ್ಬೇಕಷ್ಟೇ. ನಿಮ್ಗೇನು ಜನ ಆಶೀರ್ವಾದ ಮಾಡಲ್ಲ, ಭಜನೆ ಮಾಡ್ಕೊಂಡೇ ಇರ್ಬೇಕು ಇವರು. ಇಟ್ ಇಸ್ ನಾಟ್ ಮ್ಯಾಂಡೇಟರಿ, ಒಪ್ಕೊಳ್ಳೇಬೇಕು ಅಂತೇನಿಲ್ಲ. ಇವರು ಹೇಳ್ತಾ ಇದ್ದಾರಲ್ಲ, ಮೋದಿ ಇಲ್ಲಿದ್ದಾರ, ಮೋದಿ ಬಿಟ್ರಿ ಏನಿಲ್ಲ, ನಿಮ್ ಶಕ್ತಿ ಏನಿಲ್ಲ, ಇವರೆಲ್ಲ ನಿಶಕ್ತರು, ರಾಜಕೀಯವಾಗಿ ನಿಶಕ್ತರು, ಏನೂ ಇಲ್ಲ. ಮೋದಿ ಹೆಸರು ಮೇಲೆ ಜೈ ಶ್ರೀರಾಮ್. ನಾವು ಹೇಳ್ತಾ ಇದ್ದು ಜೈ ಸೀತಾರಾಮ್, ಜೈ ಶ್ರೀರಾಮ್ ಅಲ್ಲ, ಜೈ ಸೀತಾರಾಮ್. ಇವರು ಶ್ರೀರಾಮ, ಸೀತೆ, ಲಕ್ಷ್ಮಣ್, ಆಂಜನೇಯನೇ ಬೇರ್ಪಡಿಸ್ಬಿಟ್ಟಿದ್ದಾರೆ ಈಗ. ಯಾಕೆಂತಂದ್ರೆ ಅದೇ ಇವರು ಸಮಾಜ ಹೊಡಿತಕ್ಕಂಥ ಕೆಲಸ. ಇವರು ಅದನ್ನು ತಿಳ್ಕೋಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ನಾವು ಕರ್ನಾಟಕದಲ್ಲಿ ಹೆಚ್ಚು ತೆರಿಗೆ ನಮ್ಮ ಸ್ವಂತ ತೆರಿಗೆ ಎಷ್ಟು ಕೊಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ ನಾವು ಅಂತಂದ್ರೆ 78% ಸ್ವಂತ ತೆರಿಗೆ. ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು 22% ತೆರಿಗೆ ಪಾಲು, ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ನಾವು ಬರ್ತಕ್ಕಂಥ ಒಟ್ಟು 22% ಮಾತ್ರ. 78% ಕರ್ನಾಟಕದ ಸ್ವಂತ ತೆರಿಗೆಗಳು. 78%, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22% ನಮ್ಮ ಪಾಲು, ಮತ್ತೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಗುಜರಾತ್ 75 ಸ್ವಂತ ತೆರಿಗೆಗಳು, ಕೇಂದ್ರದ ಪಾಲು 17%, 8% ಸಹಾಯಧನ. ಸೊ ಒಟ್ಟು 25% ಕೇಂದ್ರದಿಂದ ಅವರು ಬರ್ತದೆ. ಉತ್ತರ ಪ್ರದೇಶದಲ್ಲಿ 48% ಸ್ವಂತ ತೆರಿಗೆ, 32% ಕೇಂದ್ರದ ಪಾಲು, 20% ಕೇಂದ್ರದಿಂದ ಬರ್ತಕ್ಕಂಥ ಸಹಾಯ. ಎರಡೂ ಸೇರಿಸಿದ್ರೆ 32, 20, 52% ಕೇಂದ್ರದಿಂದ ಬರ್ತದೆ. 52% ಬರ್ತದೆ. ನಮಗೆ ಬರೋದು 22%, ಕೇಂದ್ರದವರಿಗೆ ಬರ್ತಕ್ಕಂಥದ್ದು 22%. ಜನ ನೋಡ್ತಾ ಇದ್ದಾರೆ, ನಿಮಗೆ ಎಲ್ಲ ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕೊತೀರಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ಸಮರ್ಥನೆ ಮಾಡ್ಕೊತಾ ಇದ್ದೀರಲ್ಲ. ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಇವ್ರಿಗೆ ಧೈರ್ಯ ಇಲ್ಲ, ಭ್ರಮೆ ಇಲ್ಲ, ತಾಕತ್ತಿಲ್ಲ ಇವರಿಗೆ. ಆ ನಿರ್ಮಲಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು. ಆಮೇಲೆ ಮಾನ್ಯ ಅಧ್ಯಕ್ಷರ ಉತ್ತರ ಪ್ರದೇಶದಿಂದ 52% ಕೇಂದ್ರ ಬರ್ತದೆ. ಬಿಹಾರಕ್ಕೆ 26% ಅಮ್ಮ. ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಯಾವನ್ರಿ ಬುದ್ಧಿನೂ ಇಲ್ಲ, ತಲೆಯಲ್ಲಿ ಮಿದುಳಿಲ್ಲ. ಖಾಲಿ ಆಗಿರೋದು ಏನಪ್ಪಾ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ, ತಲೆನೇ ಖಾಲಿ ಇವ್ರಿಗೆ, ತಲೆ ಖಾಲಿ ಇವ್ರಿಗೆ. ಯಾರು ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ಸುಮ್ಮನೆ ಯಾರೋ ಹೇಳ್ತಾರೆ, ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಟ್ಸಿದ್ರು ದೇವಸ್ಥಾನ, ಅಲ್ಲೋ ಪೂಜೆ ಮಾಡ್ಬಿಟ್ಟು ನಾನು ಕಟ್ಸಿದ್ದೀನಿ ದೇವಸ್ಥಾನನ, ಶ್ರೀರಾಮನ ದೇವಸ್ಥಾನ ನಾನು ಕಟ್ಸಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಬಿಹಾರದಲ್ಲಿ 26% ಸ್ವಂತ ತೆರಿಗೆ, ಕೇಂದ್ರದಿಂದ ಬರ್ತಕ್ಕಂಥದ್ದು 74, ಮಹಾರಾಷ್ಟ್ರದಲ್ಲಿ 71% ಸ್ವಂತ ತೆರಿಗೆ, ಮತ್ತೆ 29 ಕೆಂಪೇಗೌಡ ಜಯಂತಿ ಮಾಡಿದವರು ನಾನು, ನೀನಲ್ಲ.
ಇವೆಲ್ಲ ಮಾಡಿದ್ದು ಕೆಂಪೇಗೌಡ ಜಯಂತಿ ಮಾಡಿದವ್ ನಾನು. ಬುದ್ಧಿ ಇದೆಯಾ? ಕೆಂಪೇಗೌಡ ಜಯಂತಿ ಮಾಡಿದವ್ ನಾನು. ಏನು ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವ್ ನಾನು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿದ್ದು ನಾನು. ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಸಿಗ್ತವ್ ನಾನು. ಇವ್ರು ಏನ್ ಮಾಡಿದ್ದಾರೆ? ಏನ್ ಮಾಡಿದಿರಿ ನೀವು? ಏನು ಮಾಡಿಲ್ಲ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರನ್ನ ಅವರ ಫೋಟೋ ಇಡಬೇಕು ಅಂತ ಮಾಡಿದವರು ನಾವು. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಯಾವುದೇ ದೇಶದ್ರೋಹದ ಕೇಸ್ ಹಾಕಿಲ್ಲ. ಪೂರ್ತಿ ಅವರ ಬೆಂಬಲವಾಗಿ ಈ ಸರ್ಕಾರ ಪೂರ್ತಿ ದೇಶದ್ರೋಹಿಗಳಿಗೆ ಬರೀ ನಾಟಕ ದೇಶದ್ರೋಹಿಗಳಿಗೆ ನಿಂತಿರುವಂತ ಕಾಂಗ್ರೆಸ್ ಸರ್ಕಾರ ಬೋಗಸ್ ಬಜೆಟ್. ಈ ಬಜೆಟ್ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಡುವಂತ ಹಿಂದೂಗಳ ವಿರೋಧಿ ಬಜೆಟ್. ದಮನ ಮಾಡುವಂತ ಬಜೆಟ್. ಹಿಂದೂಗಳಿಗೆ ಅನ್ಯಾಯ. ದೇವಸ್ಥಾನದ ಉಂಡಿಯನ್ನ ತಿನ್ನೋದು, ಕುವೆಂಪು ಅವರ ಕವನಗಳನ್ನ ತೆಗೆದುಹಾಕೋದು, ಇವೆಲ್ಲವನ್ನ ಮಾಡಿರುವಂತ ಈ ದುಷ್ಟ ಸರ್ಕಾರ ಇವತ್ತು ಒಂದೇ ಒಂದು ನಿಮಿಷನೂ ಕೂಡ ಅಧಿಕಾರ ಇರೋಕೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಈ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಈ ಸರ್ಕಾರಕ್ಕೆ ಇಲ್ಲಿ ಉಳಿಯುವಂತ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ದೇಶದ್ರೋಹಿಗಳ ಕಡೆ ಶಾಮೀಲಾಗಿದ್ದಾರೆ. ಅದರಿಂದ ಇದರ ವಿರುದ್ಧವಾಗಿ ನಾವು ಈ ಸರ್ಕಾರವನ್ನ ವಜಾ ಮಾಡಿ ಅಂತ ಹೇಳಿ ಗವರ್ನರ್ಗೆ ನಾವು ಭೇಟಿ ಮಾಡ್ತೀವಿ. ಗವರ್ನರ್ ಭೇಟಿ ಮಾಡಿ ಈ ಸರ್ಕಾರವನ್ನ ವಜಾ ಮಾಡುವಂತಕ್ಕೆ. ಈ ಸರ್ಕಾರ ನಾಲಾಯಕ ಸರ್ಕಾರ. ಒಬ್ಬರನ್ನು 48 ಗಂಟೆ ಆಗಿ ಒಬ್ಬರನ್ನು ಬಂಧಿಸಿಲ್ಲ. ಈ ಸರ್ಕಾರ ಯಾರ ಪರವಾಗಿದೆ? ದೇಶದ್ರೋಹಿಗಳ ಪರವಾಗಿದೆ. ವಿಧಾನಸೌಧ ಟೆರರಿಸ್ಟ್ಗಳ ತಾಣ, ಸ್ಲೀಪರ್ಸ್ಗಳ ತಾಣ. ಸ್ಲೀಪರ್ಸ್ಗಳೆಲ್ಲ ಈಗ ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಮುಂದೊಂದು ದಿನ ವಿಧಾನಸಭೆ ಒಳಗಡೆನು ಪಾಕಿಸ್ತಾನ ಅಂದ್ರೆ ಏನು ಮಾಡಲ್ಲ. ಅಂತ ನೀಚ ಕಾಂಗ್ರೆಸ್ ಆಡಳಿತವನ್ನು ಧಿಕ್ಕರಿಸಿ ವಾಕೌಟ್ ಮಾಡ್ತಾ ಇದ್ದೀರಿ. ಎಲ್ಲರೂ ವಾಕೌಟ್ ಮಾಡಿರ್ತಕ್ಕಂಥದ್ದು ಏನಿಲ್ಲ. ವಾಕೌಟ್ ಮಾಡೋದು ನೀವು ಬಂಡಿ ನಡ್ರಿ. ನಿಮ್ಗೇನು ಇನ್ನೇನು ಆಗೋದಿಲ್ಲ. ಅವ್ರು ಏನ್ ಮಾತಿಲ್ಲ, ಯಾಕೆ ಕೇಳ್ತೀವಿ, ಕುಣಿತೀವಿ, ನಡ್ರಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, 2024-25ರಲ್ಲಿ ಈ ಬಿಜೆಪಿಯವರು ಇದಾರಲ್ಲ, ಇವರು ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನ ಅಂಕಿಅಂಶಗಳು ಹೇಳ್ತವೆ. 100 ರೂಪಾಯಿ ಕಲೆಕ್ಟ್ ಆದರೆ 12-13 ರೂಪಾಯಿ ಮಾತ್ರ ನಮಗೆ ಬರ್ತದೆ. ಇನ್ನು 87 ರೂಪಾಯಿ ಅವರೇ ಇಟ್ಕೋತಾರೆ. ಆಮೇಲೆ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳು ಮಾಡೋದು ಇರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಇದು ಪ್ರೆಜರ್ಸ್ ಇರ್ಬೋದು, ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ಇರ್ಬೋದು, ಎಲ್ಲ ಕರ್ನಾಟಕ ನಾವು ರಾಜ್ಯ. ಅವ್ರೇನು ಮಾಡ್ತಾರೆ? ದುಡ್ಡು ಕೊಟ್ಟಿಲ್ವಾ? ರಸ್ತೆಗಳು ದುಡ್ಡು ಕೊಟ್ಟಿಲ್ವಾ? ರೈಲ್ವೆ ಬ್ರಿಡ್ಜ್ಗಳು, ರೈಲ್ವೆ ನಾವು ಜಮೀನು ಕೊಡ್ತೀವಿ, 50% ಬೇರೆ ಕೊಡ್ತೀವಿ. ರೈಲ್ವೆಗಳಿಗೆ ಜಮೀನು ಕೊಡ್ತೀವಿ, 50% ಬೇರೆ ಕೊಡ್ತೀವಿ. ಪ್ರಾಜೆಕ್ಟ್ ಕಾಸ್ಟ್ನಲ್ಲಿ 50% ನಾವು ಕೊಡ್ತೀವಿ. ಆಮೇಲೆ ರೆವಿನ್ಯೂ ಬರ್ತದಲ್ಲ ರೈಲ್ವೆನಲ್ಲಿ,
ಆ ರೆವಿನ್ಯೂ ಎಲ್ಲ ಅವರೇ ಇಟ್ಕೋತಾರೆ, ನಮ್ಗೇನು ಒಂದು ಪೈಸಾ ಕೊಡಲ್ಲ. ರಸ್ತೆಯಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾರೆ. ಈ ವರ್ಷ 23-24ಕ್ಕೆ 3,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿ. ನಮ್ಗೇನಾದ್ರು ₹1 ಕೊಡ್ತಾರ? ಆಮೇಲೆ ಬರೀ ಕರ್ನಾಟಕ ಒಂದರಲ್ಲೇ ರಸ್ತೆಗಳು ಮಾಡಲ್ಲ, ರೈಲ್ವೆ ಮಾಡಲ್ಲ, ಇಡೀ ದೇಶದಲ್ಲಿ ಮಾಡಬೇಕು. ರೈಲ್ವೆ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಸೆಂಟ್ರಲ್ ಲಿಸ್ಟಲ್ಲಿ ಬರೋದು. ನ್ಯಾಷನಲ್ ಹೈವೇ ಖರ್ಚು ಮಾಡ್ತಕ್ಕಂಥದ್ದು ಸೆಂಟ್ರಲ್ ಲಿಸ್ಟ್ನಲ್ಲಿ ಬರ್ತಕ್ಕಂಥದ್ದು ಅವ್ರು ಮಾಡಲೇಬೇಕು. ನೀವು 187 ರೂಪಾಯಿ ಇಟ್ಕೊತೀರಲ್ಲ, ನಮ್ಗೆ ಎಷ್ಟು ಕೊಡ್ತಾ ಇದ್ದೀರಿ? ಈ ವರ್ಷ 23-24ಕ್ಕೆ 50,257 ಕೋಟಿ. ಬಜೆಟ್ ಗಾತ್ರ 45 ಲಕ್ಷ ಕೋಟಿ. ಗೌರ್ಮೆಂಟ್ ಆಫ್ ಇಂಡಿಯಾ ಮುಂದಿನ ವರ್ಷಕ್ಕೆ ಅದು 24-25ಕ್ಕೆ 47 ಲಕ್ಷ, 23-24ಕ್ಕೆ 45 ಲಕ್ಷ. 18-19ರಲ್ಲಿ ಅವತ್ತು ಇದ್ದದಕ್ಕಿಂತ ಇವತ್ತು ಜಾಸ್ತಿ ಆಗಿದೆ. 24,42,000 ಕೋಟಿ ಇತ್ತು. ಅವತ್ತು ನಮಗೆ ಇನ್ನೂ ಜಾಸ್ತಿ ಬತ್ತಿತ್ತು. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಮ್ಮ ಪಾಲು. ಈಗ ಬರೋದು, ಈ ವರ್ಷ ಬರೋದು 23-24ಕ್ಕೆ 45 ಲಕ್ಷ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ. ನಮ್ಗೆ ವಾಪಸ್ ಬರ್ತಕ್ಕಂಥದ್ದು 50,257 ಕೋಟಿ. 37,252 ಕೋಟಿ ತೆರಿಗೆ ಪಾಲು, 13,005 ಕೋಟಿ ನಮ್ಮ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಬರ್ತಕ್ಕಂಥ ಗ್ರಾಂಟ್. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಗ್ರಾಂಟ್ಸ್ ಬರ್ತಾವಲ್ಲ, ಅವು ಕೂಡ ಪ್ರತಿ ವರ್ಷ ಕಡಿಮೆ ಆಗ್ತಾ ನಮಗೆ ಬರ್ತಕ್ಕಂಥ ಅವ್ರ ಪಾಲು ಕಡಿಮೆ ಆಗುತ್ತೆ, ನಮ್ಮ ಪಾಲು ಹೆಚ್ಚಾಗುತ್ತೆ. ಅವ್ರ ಪಾಲು ಕಡಿಮೆ ಆಗುತ್ತೆ, ನಮ್ಮ ಪಾಲು ಜಾಸ್ತಿ ಆಗುತ್ತೆ. ಮೊದಲು ನಾವು ಹಿಂದೆ ಇದ್ದಾಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 80% 75% ಇತ್ತು. 80% 70% ಕೇಂದ್ರ ಸರ್ಕಾರದ ಪಾಲು. ಈಗ 40%, 45%, 50% ಅವ್ರ ಪಾಲು ಆಗ್ಬಿಟ್ಟದೆ. ನಾವು ಇದಕ್ಕೆ ಕೊಡಬೇಕು. ಈಗ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ಮೊನ್ನೆ ಅದಕ್ಕೆ ಆಮೇಲೆ ಬರ್ತೀನಿ. ಇದ್ರು ರಸ್ತೆಗಳು ಮಾಡಿರೋದು ಅಂತ ಇವರು ಬಹಳ ಹೇಳ್ಕೋತಾರಲ್ಲ, ನಾವು ರಸ್ತೆ ಮಾಡಿಕೊಟ್ಟಿದ್ದೀವಿ ಅಂತ. 2005 ಮಾರ್ಚ್ನಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ರಸ್ತೆಗಳ ಉದ್ದ 3,843 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇದ್ದದ್ದು. ಮಾರ್ಚ್ 2014ಕ್ಕೆ 6,177 ಕೋಟಿ, 77 ಕಿಲೋಮೀಟರ್. ಮಾರ್ಚ್ 2018ಕ್ಕೆ 6,991 ಕಿಲೋಮೀಟರ್. ಈಗ ಮಾರ್ಚ್ 23ಕ್ಕೆ ಎಷ್ಟಿದೆಯಪ್ಪ ಅಂತಂದ್ರೆ 8,037 ಕಿಲೋಮೀಟರ್. ಅದರರ್ಥ 1,860 ಕಿಲೋಮೀಟರ್ ರಸ್ತೆ 2018ರಿಂದ 23ವರೆಗೆ ಮಾಡಿಕೊಟ್ಟಿದ್ದಾರೆ. ಅದೇ ಗುಜರಾತ್ನಲ್ಲಿ 3,191 ಕಿಲೋಮೀಟರ್, ನಮಗೆ ಬರೀ 1,860 ಕಿಲೋಮೀಟರ್. ಗುಜರಾತ್ಗೆ 3,191 ಕಿಲೋಮೀಟರ್. ಮಹಾರಾಷ್ಟ್ರಕ್ಕೆ ಗಡ್ಕರಿ ಮಹಾರಾಷ್ಟ್ರದವರು, ಅವ್ರು ಮಾಡಿರೋದು 12,210 ಕಿಲೋಮೀಟರ್, ನಮಗೆ 1,860 ಕಿಲೋಮೀಟರ್. ಉತ್ತರ ಪ್ರದೇಶಕ್ಕೆ 4,314 ಕಿಲೋಮೀಟರ್. ಮಧ್ಯಪ್ರದೇಶಕ್ಕೆ 3,989 ಕಿಲೋಮೀಟರ್. ಇಲ್ಲೂ ಅನ್ಯಾಯವೇ, ರಸ್ತೆ ಮಾಡಿರೋದ್ರಲ್ಲೂ ಅನ್ಯಾಯವೇ, ರೈಲ್ವೆ ಮಾಡಿರೋದ್ರಲ್ಲೂ ಅನ್ಯಾಯವೇ. ಅದರಿಂದ ಮಾನ್ಯ ಅಧ್ಯಕ್ಷರೇ, ರೈಲ್ವೆನಲ್ಲಿ ಇದೇ ಪರಿಸ್ಥಿತಿ 2014ರಲ್ಲಿ 65,808 ಕಿಲೋಮೀಟರ್ ಇತ್ತು, ಉದ್ದದ ರಸ್ತೆ ಇತ್ತು, ಅಲ್ಲ ರೈಲ್ವೆ ವ್ಯವಸ್ಥೆ ಇತ್ತು. 2023 ಮಾರ್ಚಕ್ಕೆ 68,043 ಕಿಲೋಮೀಟರ್ ಆಗಿದೆ ಎಂದು RBI ಹೇಳುತ್ತಿದೆ. RBIನವರು ಹೇಳೋದು, ಇದು ನಾನು ಹೇಳೋದಲ್ಲ, RBIನವರು.
8 ವರ್ಷಗಳಲ್ಲಿ ನಿರ್ಮಾಣ ಆದದ್ದು ರೈಲ್ವೆ ಎಷ್ಟಪ್ಪ ಅಂತಂದ್ರೆ 2235 ಕಿಲೋಮೀಟರ್ ಮಾತ್ರ. ಅಲ್ಲೂ ಅನ್ಯಾಯ, ರೈಲ್ವೆನಲ್ಲೂ ಅನ್ಯಾಯ, ರಸ್ತೆ ಅಭಿವೃದ್ಧಿನಲ್ಲೂ ಅನ್ಯಾಯ. ಬೇರೆ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಬಹಳ ಕಡಿಮೆ ಇದೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಅದು ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಸರ್ವ ಶಿಕ್ಷಣ ಅಭಿಯಾನ, ಆಮೇಲೆ ಮಧ್ಯಾಹ್ನದ ಊಟ, ಆಯುಷ್ಮಾನ್ ಭಾರತ, ಸಾಮಾಜಿಕ ಭದ್ರತೆ ಇದರಲ್ಲೆಲ್ಲ ಕೇಂದ್ರ ಸರ್ಕಾರ ಮಾಡ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, ನಿಮಗೆ ಸದನದ ಗಮನಕ್ಕೆ ತರ್ತಕ್ಕೆ ಬಯಸ್ತಿದ್ದೀನಿ. ಸರ್ವ ಶಿಕ್ಷಣ ಅಭಿಯಾನದಲ್ಲಿ 707 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯ ಸರ್ಕಾರ 472 ಕೋಟಿ ಕೊಡಬೇಕು. ಸರ್ವ ಶಿಕ್ಷಣ ಅಭಿಯಾನದಲ್ಲಿ 707 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯದ ಪಾಲು 472 ಕೋಟಿ. ಕರ್ನಾಟಕ ಸರ್ಕಾರ ಹೆಚ್ಚುವರಿಯಾಗಿ ಕೊಡೋದು 1528 ಕೋಟಿ. ನಮ್ಮ ಪಾಲಲ್ದೇನೆ ಹೆಚ್ಚುವರಿಯಾಗಿ ಕೊಡೋದು 1528 ಕೋಟಿ. ಮಧ್ಯಾಹ್ನದ ಬಿಸಿ ಊಟ ಅವ್ರು ಕೊಡೋದು, ಕೇಂದ್ರ ಸರ್ಕಾರದ ಕೊಡೋದು 594 ಕೋಟಿ, ನಾವು ಕೊಡೋದು 346 ಕೋಟಿ, ಹೆಚ್ಚುವರಿಯಾಗಿ ಕೊಡೋದು 967 ಕೋಟಿ, 967 ಪ್ಲಸ್ 346 ಕೋಟಿ ನಮ್ಮ ಪಾಲು. ಆಮೇಲೆ ಆಯುಷ್ಮಾನ್ ಭಾರತ ಭಾರಿ ಹೇಳ್ಕೊಂಡಿದ್ದಾರೆ. ಆಯುಷ್ಮಾನ್ ಭಾರತ, ಸರ್ವ ಶಿಕ್ಷಣ ಅಭಿಯಾನ ಅದನ್ನೆಲ್ಲ ದುಡ್ಡು ಕೊಡ್ತೀವಿ ಅಂತ. ಅವ್ರು ಕೊಡೋದು 187 ಕೋಟಿ, ನಮ್ಮ ಪಾಲು 124 ಕೋಟಿ. ಹೆಚ್ಚುವರಿಯಾಗಿ ಕೊಡೋದು ನಾವು 624 ಕೋಟಿ. ಆಮೇಲೆ ಸಾಮಾಜಿಕ ಭದ್ರತಾ ಪಿಂಚಣಿ, ಪೆನ್ಷನ್ಗಳು ಕೊಡ್ತೀವಲ್ಲ, ಓಲ್ಡ್ ಏಜ್ ಪೆನ್ಷನ್ನು, ವಿಧವಾ ಪೆನ್ಷನ್ನು, ಇವರಿಗೆ ವಿಡೋ ಪೆನ್ಷನ್ನು ಅವೆಲ್ಲ ಕೊಡ್ತೀವಲ್ಲ, ಅವ್ರು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 525 ಕೋಟಿ, ನಮ್ಮ ಪಾಲು 350 ಕೋಟಿ. ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ನಾವು ಕೊಡ್ತಕ್ಕಂಥದ್ದು 8569 ಕೋಟಿ. 8569 ಕೋಟಿ ಅವ್ರದ್ದೇನಲ್ಲ, ಅವರು ಒಟ್ಟು ಎಲ್ಲ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಿಂದ ಬರ್ತಕ್ಕಂಥದ್ದು 13,005 ಕೋಟಿ. ಆಲ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ 13,005 ಕೋಟಿ. ಆಮೇಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಒಂದಿದೆ, ಅದಕ್ಕೆ 33% ಅವ್ರು ಕೊಡ್ತಾರೆ, 22% ನಾವು ಕೊಡ್ತೀವಿ. ಅಡಿಷನಲ್ ಆಗಿ 35% ನಾವು ಕೊಡ್ತೀವಿ. 35 ಪ್ಲಸ್ 22 57% ನಾವು ಕೊಡ್ತೀವಿ, 33% ಅವ್ರು ಕೊಡ್ತಾರೆ. ಆಮೇಲೆ PMAY, ಅದರಲ್ಲಿ PMAY ಈ ಪ್ರೈಮ್ ಮಿನಿಸ್ಟರ್, ಅವ್ರ ಹೆಸರು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ, ಮನೆಗಳಿಗೆ, ಬಡವರಿಗೆ ಮನೆಗಳು ಕಟ್ಟಿಕೊಡ್ತಕ್ಕಂಥದ್ದು. ಈ ಆವಾಸ್ ಯೋಜನೆಯಲ್ಲಿ ನಾವು 5 ರಿಂದ 6 ಲಕ್ಷ ರೂಪಾಯಿ ಕೊಡ್ತೀವಿ, ಅವ್ರು ಕೊಡೋದು ಎಷ್ಟು ಗೊತ್ತಾ? 1.5 ಲಕ್ಷ ರೂಪಾಯಿ. ಕೇಂದ್ರ ಸರ್ಕಾರ ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಆಮೇಲೆ 1,138,000 GST ತಗೊಂಡು, ಏನಪ್ಪ ನಮ್ಮ ಹೌಸಿಂಗ್ ಮಿನಿಸ್ಟರ್ ಇದ್ದಾರೆ, ನಮಗೆ 1,50,000 ರೂಪಾಯಿ ಕೊಡೋದು ಒಂದು ಮನೆಗೆ, ಮತ್ತೆ GST ಮೂಲಕ 1,38,000 ರೂಪಾಯಿ ಕೊಡೋದು. ಎಷ್ಟು ಕೊಟ್ಟರು? ಆಮೇಲೆ ಬರೀ 12,000 ಒಂದು ಮನೆಗೆ, 12,000. ಹೆಸರು ಮಾತ್ರ ಪ್ರೈಮ್ ಮಿನಿಸ್ಟರ್. ಕೂತ್ಕೊಳ್ಳಯ್ಯ, ನೀನು ಕೊಳಗೇರಿ ಅಧ್ಯಕ್ಷ ಅಂತ ಗೊತ್ತು, ಕೂತ್ಕೊ ಸ್ವಲ್ಪ. PMAY ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೆಸರು ಅವರಿಗೆ ಬರೀ 12,000 ಕೋಟಿ, 12,000 ರೂಪಾಯಿ ಕೊಟ್ಬಿಟ್ಟು ನಾವು 5 ರಿಂದ 6 ಲಕ್ಷ ರೂಪಾಯಿ ಕೊಡ್ತಿದ್ದೀವಿ. ನಮ್ಮ ಹೆಸರಿಲ್ಲ.
ಕರ್ನಾಟಕ ಸರ್ಕಾರದ ಹೆಸರಿಲ್ಲ. ಯಾವ ನ್ಯಾಯ ಇದು? ಯಾವ ನ್ಯಾಯ ಇದು? ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ನಮ್ಮ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ, ನಮ್ಮ ಎಲ್ಲ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ. ಆಮೇಲೆ ನಿರ್ಮಲಾ ಸೀತಾರಾಮನ್ ನಮಗೆ ಇವರು ನಿರ್ಮಲಾ ಸೀತಾರಾಮನ್ ಹೇಳಿರೋದು, so many money does not go away from Karnataka, it comes back as well, and comes back not just like that. Yes, it comes back for roads, it comes back for connectivity, it comes back for metro, it comes back for rail, it comes back for this suburban railway system, it comes back for Mangalore port, it comes back for the Kalyana Karnataka. Kalyana Karnataka ಒಂದು ರೂಪಾಯಿನೂ ಕೊಡಲ್ಲ, ಮೆಟ್ರೋಗೆ ಒಂದು ರೂಪಾಯಿನೂ ಕೊಡಲ್ಲ, ಮೆಟ್ರೋಗೆ ಒಂದು ರೂಪಾಯಿನೂ ಕೊಡಲ್ಲ, ಕಲ್ಯಾಣ ಕರ್ನಾಟಕ ಒಂದು ರೂಪಾಯಿ ಕೊಡಲ್ಲ. ಈ ಸಾರಿ ಕಲ್ಯಾಣ ಕರ್ನಾಟಕಕ್ಕೆ 5,000 ರೂಪಾಯಿ ಕೊಟ್ಟಿರೋ, 5,000 ಕೋಟಿ ಕೊಟ್ಟಿರೋದು ಕರ್ನಾಟಕ ಸರ್ಕಾರ. ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. ಆಮೇಲೆ ಮೊನ್ನೆ ಅಧ್ಯಕ್ಷರೇ ಸೀತಾರಾಮನ್ ಅವರು, ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಇಲ್ಲಿಂದ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ತೆರಿಗೆ ಕಡಿಮೆ ಆಯಿತು ಅಂತೇಳಿ 4.71ರಿಂದ 3.64ಕ್ಕೆ ಬಂದ್ಬಿಡ್ತು ಅಂತೇಳಿ ಅವ್ರು ಏನು ಮಾಡಿದ್ರು, 15th ಫೈನಾನ್ಸ್ ಕಮಿಷನ್ 2021ರಲ್ಲಿ ಫಸ್ಟ್ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ನಲ್ಲಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅಂತ ಹೇಳ್ತಾರೆ. 5,495 ಕೋಟಿ ಕೊಡ್ತಾರೆ. ಅದನ್ನು ಏನಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ, ಅದು ಫಸ್ಟ್ ರಿಪೋರ್ಟ್ನಲ್ಲಿ ಮಾತ್ರ ಇತ್ತು, ಅದಕ್ಕೋಸ್ಕರ ನಾನು ಕೊಡಲಿಲ್ಲ. ಮತ್ತೆ 15th ಫೈನಾನ್ಸ್ ಕಮಿಷನ್ ಇಟ್ ಏನ್ ಅಟಾನಮಸ್ ಬಾಡಿ, ನಾನು ಇಂಟರ್ಫಿಯರ್ ಆಗಲ್ಲ. ಹಾಗಾದ್ರೆ 2021ರಲ್ಲಿ ಕೊಟ್ಟಿದ್ದಂತ ಫಸ್ಟ್ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡಿದ್ರೋ ಇಲ್ವಾ? When the first report is totally implemented, except giving special grants to Karnataka, 5,495 ಕೊಡ್ಲಿಲ್ಲ. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, 6,000 ಕೋಟಿ ಪ್ಲಸ್ 5,495 ಕೋಟಿ, 11,495 ಕೋಟಿ ನಮಗೆ ಬರಬೇಕಾಗಿತ್ತು ನ್ಯಾಯಯುತ. 15th ಫೈನಾನ್ಸ್ ಕಮಿಷನ್ ಮೂಲಕ ಬರಬೇಕಾಗಿದ್ದದ್ದು 11,495 ಕೋಟಿ ಕೊಟ್ರ? ಕೊಡ್ಲಿಲ್ಲ. ಯಾರು ಕೊಡ್ಲಿಲ್ಲ? ಶ್ರೀಮತಿ ನಿರ್ಮಲಾ ಸೀತಾರಾಮನ್, who is representing Karnataka, as a ರಾಜ್ಯಸಭಾ ಮೆಂಬರ್. ಕೊಡ್ಲಿಲ್ಲ. 11,495 ಕೋಟಿ. ಆಮೇಲೆ ಇವರೇ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. 5,300 ಕೋಟಿ ಕೊಡ್ತೀವಿ ಅಂತ. ನಾವು ಆಮೇಲೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ ಕೇಳಿದ್ದು ನಾವು. ಕರ್ನಾಟಕ ನಮಗೆ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದ್ದು. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅದಕ್ಕೆ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದ್ದು. ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು 23-24 ಬಜೆಟ್ನಲ್ಲಿ.
5,300 ಕೋಟಿ ಕೊಡ್ತೀವಿ ಅಂತ. ಇವತ್ತವರೆಗೆ ₹1 ಬಂದಿಲ್ಲ. ಇವತ್ತವರೆಗೆ ಒಂದೇ ₹1 ಬಂದಿಲ್ಲ. ದಿಸ್ ಇಸ್ ದಿ ಪೊಸಿಷನ್. ಆಮೇಲೆ ಕರ್ನಾಟಕ ಬಜೆಟ್ನಲ್ಲಿ 7-2 ಇದರಲ್ಲಿ ಮಂಡಿಸಿದ್ರಲ್ಲ, ಯಾರು ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ್ರಲ್ಲ, ಆ ಬಜೆಟ್ನಲ್ಲೂ ಕೂಡ ಪ್ರಧಾನಮಂತ್ರಿಗಳಿಗೆ ಹೊಗಳಿ ಅದೇನು ಅಭಿನಂದನೆ ಸಲ್ಲಿಸಿ ನಮಗೆ 5,300 ಕೋಟಿ ಕೊಡ್ತೀವಿ ಅಂತ ಒಪ್ಕೊಬಿಟ್ಟವ್ರೆ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಒಪ್ಕೊಬಿಟ್ಟವ್ರೆ. ಅದರಿಂದ ನಾನು ಪ್ರಧಾನಮಂತ್ರಿಗಳನ್ನು ಅಭಿನಂದಿಸಲೇಬೇಕು, ಕೇಂದ್ರ ಸರ್ಕಾರವನ್ನು ಅಭಿನಂದಿಸಲೇಬೇಕು. ನೋಡಿ, ಕೇಂದ್ರ ಸರ್ಕಾರವು ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್, ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರು ಸಹಾಯಧನ ಘೋಷಣೆ ಮಾಡಿದೆ. ನಾನು ಹೇಳೋದಲ್ಲ ಇದು. ಇಟ್ ಈಸ್ ಎ ಸ್ಪೀಚ್ ಮೇಡ್ ಬೈ ಬಸವರಾಜ ಬೊಮ್ಮಾಯಿ, ದೆನ್ ಚೀಫ್ ಮಿನಿಸ್ಟರ್, ಹೂ ಪ್ರೆಸೆಂಟೆಡ್. ಅವ್ರು ಹೇಳಿರೋದು ಅದು ಬಹಳ ದೊಡ್ಡ ಅಮೌಂಟ್ ಆಗುತ್ತೆ ಸರ್. ಅದು 1 ವರ್ಷಕ್ಕೆ 2023-24ಕ್ಕೆ ಘೋಷಣೆ ಮಾಡಿರೋದು. ಇವತ್ತಿನವರಿಗೆ ಸ್ಪೆಷಲ್ ಗ್ರಾಂಟ್ ₹1 ಬರಲಿಲ್ಲ. ನಾಟ್ ಎ ಸಿಂಗಲ್ ರುಪಿ ಹ್ಯಾಸ್ ಕಮ್ ಟು ಕರ್ನಾಟಕ. ಇವರು ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ, ನೀವು ಫಾರ್ಮ್ಯಾಟ್ನಲ್ಲಿ ಕಳಿಸಲಿಲ್ಲ, ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ. ಏನಾಗಂದ್ರೆ ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ ಅಂತಂದ್ರೆ ಏನು ಭಿಕ್ಷೆನ ಕೊಡೋದು ಅವರು? ಇವರು ನರೇಂದ್ರ ಮೋದಿ ಅವರು ಹೆಸರು ಇದರಲ್ಲಿ ಹೇಳಬೇಕು, ಭಾಷೆನಲ್ಲಿ ಹೇಳಬೇಕು ಅಂದ್ರೆ ಆರ್ ವಿ ಬೆಗ್ಗರ್ಸ್ ಆಸ್ ಚೀಫ್ ಮಿನಿಸ್ಟರ್ ಗುಜರಾತ್, ಸೇಮ್ ವರ್ಡ್ಸ್ ಯೂಸ್ಡ್ ಬೈ ನರೇಂದ್ರ ಮೋದಿ. ಆರ್ ವಿ ಬೆಗ್ಗರ್ಸ್? Gujarat is not a beggar state. That is what Narendra Modi ji has said as Chief Minister of Gujarat. ನಾವು ಈಗ ಹೇಳ್ತಾರೆ ದೇಶ ಒಡೆಯ ಕೆಲಸ ಮಾಡ್ತಾರೆ. ಇದೇನಂತೆ ಮಾಡೋದು? ದೇಶ ಒಡೆಯ ಕೆಲಸ ಮಾಡ್ತಾರೆ. ನಾಚಿಕೆ ಆಗಲ್ಲ ಇವರಿಗೆ? ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವರು ಈ ಸಾರಿ ನಾವು ಆದರೂ ಕೇಂದ್ರ ಸರ್ಕಾರದಿಂದ ₹1 ಬರೆದಿದ್ರು ಕೂಡ ಮೋರ್ ದೆನ್ 1,000 crores ಅಪ್ಪರ್ ಭದ್ರಾಕ್ಕೆ ಖರ್ಚು ಮಾಡಿದ್ದೀವಿ. ಈ ಮುಂದಿನ ವರ್ಷದ ಬಜೆಟ್ನಲ್ಲಿ 1,250 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ನಾನು ಹೇಳ್ತೀನಿ, ಈಗಲಾದರೂ ಕೇಂದ್ರ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಿಮಗೆ. ತಾಯಿ ನಿರ್ಮಲಾ ಸೀತಾರಾಮನ್, ಕೊಡಿಯಮ್ಮ, 5,300 ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಿ, ಕೊಡಿಯಮ್ಮ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ ಅಮ್ಮ. ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ, ಕರ್ನಾಟಕದ ಜನರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕನ್ನಡಿಗರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕೊಡಿ. ಈಗಲೂ ಮನವಿ ಮಾಡ್ತೀನಿ, ನಾನು ಕೊಡ್ಲಿಲ್ಲ ಮಾನ್ಯ ಅಧ್ಯಕ್ಷರೇ. ಆಮೇಲೆ ಅದಕ್ಕೆ 21,473 ಕೋಟಿ ಬಜೆಟ್ ನಾವು ಮಾಡಿರೋದು.
ಖರ್ಚು, ಅದಕ್ಕೆ ಆ ಯೋಜನೆಗೆ ಖರ್ಚಾಗ್ತಕ್ಕಂಥದ್ದು ಇಲ್ಲಿವರೆಗೆ 5,000 ಮೆಟ್ರೋದು ಇದು. ಅದರಿಂದ ಇಲ್ಲಿವರೆಗೆ ನಾವು ಖರ್ಚು ಮಾಡಿ ಎಷ್ಟು ಖರ್ಚು ಮಾಡಿದ್ದೀವಿ ಅಂತಂದ್ರೆ 8,708 ಕೋಟಿ ಖರ್ಚು ಮಾಡಿದ್ದೀವಿ. 8,708 ಕೋಟಿ ಖರ್ಚು ಮಾಡಿದ್ದೀವಿ. ಉಳಿದು ಕೊಡಬೇಕಲ್ಲ, 5,300 ರೂಪಾಯಿ ಕೊಡಿ ತಾಯಿ. ನರೇಂದ್ರ ಮೋದಿಜಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದು ಭಾಷಣ ಮಾಡಕ್ಕಲ್ಲ ಇರೋದು, ವಸ್ತು ಅಕ್ಷರಶಃ ನಡ್ಕೋಬೇಕು. ಹೇಳೋದೊಂದು ಮಾಡೋದೊಂದು, ಹೇಳೋದೊಂದು ಮಾಡೋದೊಂದು. ಮನೆ ಅಧ್ಯಕ್ಷರೇ, ಅದರಿಂದ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಕೆಳಗೆ ಪಾಲನಲ್ಲಿ ಅನ್ಯಾಯ ಆಗಿದೆ. ಆಮೇಲೆ ಇನ್ನೊಂದು ಹೇಳಿದ್ರು ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು 15ನೇ ಹಣಕಾಸು ಬಂದಾಗ. ನಾನಲ್ಲ, ಕುಮಾರಸ್ವಾಮಿ ಅಧ್ಯಕ್ಷನಾಗಿ ಮುಖ್ಯಮಂತ್ರಿ ಆಗಿದ್ದರು. 2019ರಲ್ಲಿ ಮಿಸ್ಟರ್ ಕುಮಾರಸ್ವಾಮಿ ವಾಸ್ ದಿ ಚೀಫ್ ಮಿನಿಸ್ಟರ್. 15ನೇ ಹಣಕಾಸಿನ ಆಯೋಗ ಬಂದಾಗ, ಕರ್ನಾಟಕ ಬಂದಾಗ, ನಾನು ಮಿಸ್ಟರ್ ರೆಡ್ಡಿ 14th ಫೈನಾನ್ಸ್ ಕಮಿಷನ್ ಚೇರ್ಮನ್. ಎಂತ ರೆಡ್ಡಿ ಅವರು? YV ರೆಡ್ಡಿ ಅವರಿದ್ದಾಗ ಇದ್ದಾಗ ನಾನು ಚೀಫ್ ಮಿನಿಸ್ಟರ್ ಆಗಿ 14ನೇ ಹಣಕಾಸಿನಲ್ಲಿ ನಮಗೆ ಇಷ್ಟೊಂದು ಅನ್ಯಾಯ ಆಗಲಿಲ್ಲ. ಅವ್ರೇನು ಹೇಳೋದು, 13ನೇ ಆಯೋಗ ಹೋಲಿಕೆ ಮಾಡೋದು 14ನೇ ಹಣಕಾಸು, 14ನೇ ಹಣಕಾಸು 15ನೇ ಹಣಕಾಸು. 2010ರಿಂದ 15ರವರೆಗೆ 13th ಫೈನಾನ್ಸ್ ಕಮಿಷನ್, 2015-16ರಿಂದ 19ರವರೆಗೆ 14th ಫೈನಾನ್ಸ್ ಕಮಿಷನ್, 2020-21ರಿಂದ 26ರವರೆಗೆ 15th ಫೈನಾನ್ಸ್ ಕಮಿಷನ್. ಆಮೇಲೆ ಪರಿಹಾರ ಕೊಡೋದು ಇದೆಯಲ್ಲ, ನಮಗೆ 14% ಪರಿಹಾರ ಕೊಡಬೇಕಾಗಿತ್ತು. ಜೂನ್ 22ಕ್ಕೆ ನಿಲ್ಲಿಸ್ಬಿಟ್ಟು, ಕಳೆದ ವರ್ಷ ಬಾಕಿ ಕೊಡಬೇಕಾಗಿದ್ದಂತ ಸುಮಾರು 20,000 ಕೋಟಿ ರೂಪಾಯಿ ಕೊಟ್ಬಿಟ್ರು. ಹೆಚ್ಚಾಗಿ ಕೊಟ್ಬಿಟ್ಟಿದೆ ಅಂದ್ಬಿಟ್ಟು ನಮ್ಮ ಹತ್ರ ಹಿಡ್ಕೊಂಡ್ಬಿಟ್ರು. ಈ ಸರಿ 1,000 ಕೋಟಿ ಚಿಲ್ಲರೆ ಹೆಚ್ಚಾಗಿ ಕೊಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಈ ಸಾರಿ ನಮಗೆ ಕೊಡ್ತಕ್ಕಂಥ ಇದರಲ್ಲಿ ತೆರಿಗೆ ಪಾಲಿನಲ್ಲಿ ಹಿಡ್ಕೊಬಿಟ್ರು. ವಾಟ್ ಈಸ್ ದಿಸ್? ಈಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ? Should we keep quiet? Should we not raise our voice? ಇವರು ಇಷ್ಟೆಲ್ಲ ಅನ್ಯಾಯ ಆಯ್ತಾ ಇದ್ರು ಕೂಡ ಕರ್ನಾಟಕಕ್ಕೆ ಭಾರತೀಯ ಜನತಾ ಪಕ್ಷದವರು, JDSನವರು, ನಿರ್ಮಲಾ ಸೀತಾರಾಮನ್, ನರೇಂದ್ರ ಮೋದಿ ಅವರನ್ನ, ಕೇಂದ್ರ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ದಾರಲ್ಲ, ಇವ್ರು ಏನಂತ ಹೇಳ್ಬೇಕು? ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕಾಗತ್ತೆ. ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕಾಗುತ್ತೆ. ಮಾನ್ಯ ಅಧ್ಯಕ್ಷರೇ, ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಮಗಿನ್ನ ಸ್ಫೂರ್ತಿ ಬರ್ತಿತ್ತು. ಕೇಳಬೇಕಾಗಿತ್ತು. ಅವ್ರಿಗೆ ಕೇಳಕ್ಕಾಗಲ್ವಲ್ಲ, ಇದೆಲ್ಲ ಈ ಅನ್ಯಾಯ ಆಗ್ಬಿಟ್ಟದಲ್ಲ, ಇದು ಕೇಳಕ್ಕಾಗಲ್ವಲ್ಲ, ಅದಕ್ಕೆ ನಾಟಕ ಆಡೋದು. ಮೊನ್ನೆ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಇಬ್ಬರು ಹೊಟ್ಟೋದ್ರಲ್ಲ, ಹಿಡ್ಕೊಳಕ್ಕಾಗದೆ ಹೋಯ್ತು ಬಿಜೆಪಿ ಅವ್ರ ಕೈನಲ್ಲಿ. ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಅದಕ್ಕೆ ಇದೇನ ಖ್ಯಾತಿ ತೆಗೆಯೋದು. ಬಿಜೆಪಿ ಅವರು ಇದಾರಲ್ಲ, ಮಾನ್ಯ ಸಭಾಪತಿ ಅವರೇ, ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವರು. ಸರ್, UKP ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಸುಳ್ಳೇ, ಬರೀ ಸುಳ್ಳೇ. ನರೇಂದ್ರ ಮೋದಿ ಆದಿಯಾಗಿ ಇಲ್ಲಿವರೆಗೂ ಬರೀ ಸುಳ್ಳಿನ ಫ್ಯಾಕ್ಟ್ರಿ. ಅದು ಸುಳ್ಳಿನ ಫ್ಯಾಕ್ಟ್ರಿ ಮಾಡಕ್ ಬಿಡೋರು, ಅನೇಕ ಜಿಲ್ಲೆಗಳು ಮಾಡ್ಬಿಟ್ಟವ್ರು. ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಮಾತೆತ್ತಿದ್ರೆ ಜೈ ಶ್ರೀರಾಮ್ ಅನ್ನೋದು. ನಾವೇ ಶ್ರೀರಾಮನ ಭಕ್ತರಲ್ವೋ? ಜೈ ಶ್ರೀಮ ಅಲ್ಲ, ಜೈ ಸೀತಾರಾಮ್, ಜೈ ಸೀತಾರಾಮ್ ಅದು ಹೇಳ್ಬೇಕು. ಸೀತಾರಾಮ್ ಯಾಕೆ ಗೊತ್ತಾ? ನಮ್ಮದು
ಎಂತ 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 ಇದು ಜಂಟಿ ಕುಟುಂಬ, ಅದಕ್ಕೆ ಆ ಜಂಟಿ ಕುಟುಂಬ ಇರಲಿ ಅಂತೇಳಿ ಅವಿಭಕ್ತ ಕುಟುಂಬ. ನೀವು ನೋಡಿ ಎಲ್ಲ ಕಡೆ ಶ್ರೀರಾಮ ದೇವರ ದೇವಸ್ಥಾನಗಳಿದಾವಲ್ಲ, ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ, ಆಂಜನೇಯ, ಈ 4 ಜನ ಇದ್ದಾರಲ್ಲ, ಇವರು ಬರೀ ಸೀತಾರಾಮ್ ಇಟ್ಕೊಬಿಟ್ಟವ್ರೆ. ಶ್ರೀರಾಮ್ ನಾವು ಶ್ರೀರಾಮ್, ನಮ್ಮ ಊರಿನಲ್ಲಿ 2 ರಾಮಂದ್ರ ಕಳಿಸಿದ್ದೀನಿ ನಾನು. 2 ರಾಮಂದ್ರ. ನಾನು ಶ್ರೀರಾಮರ ಭಕ್ತ ಅಲ್ವಾ, ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ. ಗಂಡ ಹೆಂಡತಿರನ್ನೇ ಬೇರೆ ಮಾಡ್ಬಿಡೋದು, ಇವರು ಅಣ್ಣ ತಮ್ಮದಿರನ್ನೇ ಬೇರೆ ಮಾಡ್ಬಿಡೋದು. ರಾಮನು ಸೀತೆಯನ್ನು ಬೇರೆ ಮಾಡ್ಬಿಟ್ಟವ್ರೆ. ಈಗ ಶ್ರೀರಾಮ್ ನಾವು ಜೈ ಸೀತಾರಾಮ್. ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ, ಆ ಸೀತಾರಾಮ್. ಇವರು ಬಿಜೆಪಿ ರಾಮ, ಗೋಡ್ಸೆ ರಾಮ. ಇದು ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ನಾವೇನೋ ವಿರುದ್ಧವಾಗಿದ್ದೀವಿ. ಇವರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇವ್ರದೇ ಇಲ್ಲ. ಇವರು ನಿಜ ಹೇಳಬೇಕು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು. ಐ ಮಸ್ಟ್ ಸೇ ದಿಸ್, ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು. ನಾಚಿಕೆ ಆಗಬೇಕು ಇವರು. ಇವತ್ತು ದೇಶ ವಿಭಜನೆ ಮಾಡಿದ್ರು ಅಂತಾರಲ್ಲ, ಅದು ಐತಿಹಾಸಿಕ ಅನಿವಾರ್ಯತೆ ಇತ್ತು. ಜಿನ್ನಾ ಅವರು ನಾವು ಬೇರೆ ಸಪರೇಟ್ ರಾಷ್ಟ್ರ ಕೊಡಿ ಅಂತ ಕೇಳಿದ್ರು. ಮೌಂಟ್ ಬ್ಯಾಟನ್ ಅವ್ರ ಮಾತು ಕೇಳ್ಕೊಂಡು ಮಾಡಿದ್ರು ಬ್ರಿಟಿಷ್ನವರು. ವಿ ಆರ್ ನಾಟ್ ಫಾರ್ ಪಾರ್ಟಿಷನ್. ಸಾವರ್ಕರ್ 2 ರಾಷ್ಟ್ರ ಆಗಬೇಕು ಅಂತ ಹೇಳಿದವರು. ಇವತ್ತು ಸಾವರ್ಕರ್ ಪೂಜೆ ಮಾಡ್ತಾರೆ. ಇವರು ಸಾವರ್ಕರ್ 2 ರಾಷ್ಟ್ರ ಆಗಬೇಕು ಅಂತ ಹೇಳಿದವರು. ಇವರು ಗೋಲ್ವಾಲ್ಕರ್ ಸಂವಿಧಾನದ ವಿರುದ್ಧ ಮಾತಾಡಿದವರು, ಸಾವರ್ಕರ್ ವಿರುದ್ಧ ಮಾತಾಡಿದವರು. ಯಾವತ್ತೂ ಕೂಡ ಎಡ್ಗೆವಾರ್ ಆಗಲಿ, ಗೋಲ್ವಾಲ್ಕರ್ ಆಗಲಿ, ಸಾವರ್ಕರ್ ಆಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ. ಇವರು ಯಾರು ಒಬ್ರು ಭಾಗವಹಿಸಿದ್ರ? ಯಾರು ಒಬ್ರು ಪ್ರಾಣತ್ಯಾಗ ಮಾಡ್ಕೊಂಡಿದ್ದಾರ? ಹುತಾತ್ಮರಾಗಿದ್ದಾರ? ಒಬ್ರು ಹುತಾತ್ಮರಾಗಿದ್ದಾರ ಇವರು? ನೋಬಡಿ ಫ್ರಮ್ ಭಾರತೀಯ ಜನತಾ ಪಾರ್ಟಿ. ದೇಶಭಕ್ತಿ ನಮ್ಗೆ ಹೇಳ್ಕೊಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೇಶಭಕ್ತಿ ಪಾಠ ಹೇಳ್ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯನ್ನು ಕೊಂದಂತವರು, ನಾಥುರಾಮ್ ಗೋಡ್ಸೆನ ಪೂಜೆ ಮಾಡೋರು ಇವರು. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ರಾಷ್ಟ್ರಧ್ವಜದ ಬಗ್ಗೆ ಮಾತು. ಇವರು ಬಿಜಾಪುರದ ಇದರಲ್ಲಿ ಎಂತದು ಸಿಂದಗಿನಲ್ಲಿ ಯಾರು ಪಾಕಿಸ್ತಾನ ಧ್ವಜ ಆರಿಸಿದವ್ರು ನೀವು ನೋಡಿ. ಮಂಡ್ಯದಲ್ಲಿ ನಿನ್ನೆ ಅವ್ರು ನೋಡ್ಬೇಕು, ಚಳುವಳಿನ ನೋಡ್ಬೇಕು, ನೀವು ನೋಡ್ಬೇಕು. ನೋಡಿದ್ರೆ ನೋಡಿರ್ಬೇಕು ಅಂತ ಅನಿಸುತ್ತೆ ನಾನು. ಮಂಡ್ಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಬ್ಬ ಕೂಗೋದು ಕಾರ್ಯಕರ್ತ, ಅವ್ನು ಬಾಯಿ ಮುಚ್ಕೊಳ್ಳೋದು ಇನ್ನೊಬ್ಬ ಕಾರ್ಯಕರ್ತ. ಇವ್ರಿಗೆ ಏನ್ರಿ ಇದು ನಾಟಕನ? ಏನೋ ಇದು. ಮಂಡ್ಯದಲ್ಲಿ ಪ್ರತಿಭಟನೆ, ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು, ಇನ್ನೊಬ್ಬ ಮೇಲ್ಗಡೆ ನಿಂತ್ಕೊಂಡು ಅವನು ನಿಂತ್ಕೊಂಡಿರೋನು ಬಾಯಿ ಮುಚ್ಕೊಳ್ಳೋದು. ವಾಟ್ ಇಸ್ ದಿಸ್? ನಾವು ರಾಷ್ಟ್ರಭಕ್ತರು, ದೇಶಭಕ್ತರು, ಈ ದೇಶವನ್ನ ಪ್ರೀತಿಸ್ತಕ್ಕಂಥವ್ರು, ಈ ದೇಶದ ಜನರನ್ನ ಪ್ರೀತಿಸ್ತಕ್ಕಂಥವ್ರು, ಎಲ್ಲ ಧರ್ಮದ ಜನರನ್ನ, ಎಲ್ಲ ಜನರನ್ನ ಪ್ರೀತಿಸ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಇವ್ರ ತರ ಗಡ್ಡ ಬಿಟ್ಟಿರೋರು ಬರಬೇಡಿ.
ಬುರ್ಕಾ ಹಾಕೊಂಡಿರೋರು ಬರಬೇಡಿ, ಟೋಪಿ ಹಾಕೊಂಡಿರೋರು ಬರಬೇಡಿ. ಮಾತಾಡ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದೇನಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಸರ್ ಡೋಗಿ ಬಾಬಾ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಚ್ಚೇ ದಿನ ಆಗಿದೆ. ಯಾವ ದಿನ ಬಂತು? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಗ್ಯಾಸ್ ಬೆಲೆ ಏರಿಸಿದ್ರು, ಗೊಬ್ಬರದ ಬೆಲೆ ಏರಿಸಿದ್ರು. ಅದಕ್ಕೆ ನಾವು ಗ್ಯಾರಂಟಿಗಳು ಕೊಡಕ್ಕೆ ಶುರು ಮಾಡಿದ್ದು. ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು ಅಂತೀವಿ, ಕೊಳ್ಳ ಶಕ್ತಿ ಜಾಸ್ತಿ ಆಗಬೇಕು. ಬಡವರಿಗೆ ನಿರುದ್ಯೋಗದಿಂದ, ಬೆಲೆ ಏರಿಕೆಯಿಂದ ಜನ ದುಡ್ಡಿಲ್ಲ ಅವ್ರ ಹತ್ರ, ಅವ್ರಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀವಿ. ಪ್ರತಿ ಕುಟುಂಬಕ್ಕೆ 4,000 - 5,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಸುಮಾರು 1,20,00,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. 1,20,00,000 ಕುಟುಂಬಗಳಿಗೆ ಸುಮಾರು 4.25 ಕೋಟಿಗೂ ಹೆಚ್ಚು ಜನರಿಗೆ ಕೊಡ್ತಾ ಇದ್ದೀವಿ. ದಟ್ ಇಸ್ ವೈ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಹೊರಗಡೆ ಬರ್ತಾ ಇದ್ದಾರೆ, ಈಗ ಮಧ್ಯಮ ವರ್ಗಕ್ಕೆ ಸೇರ್ತಾ ಇದ್ದಾರೆ. ಇವರು ಯಾವತ್ತಾರು ಮಾಡಿದಾರ? ಈಗ ಕಾಪಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಹರಿಯಾಣದ ಚೀಫ್ ಮಿನಿಸ್ಟರ್ ಯಾರೋ ಮಾಡಿದ್ದಾರೆ ಈಗ ಕಾಪಿ, ಮಧ್ಯಪ್ರದೇಶ ಚೀಫ್ ಮಿನಿಸ್ಟರ್ ಕಾಪಿ ಮಾಡಿದ್ರು. ಈಗ ಮೋದಿ ಗ್ಯಾರಂಟಿ. ಇದೇ ಮೋದಿಯವರು ನಾವು ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗ ಏನಂತ ಹೇಳಿದ್ರು ಗೊತ್ತಾ? ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡುತ್ತದೆ. ದಿವಾಳಿ ಆಯ್ತಾ? ಜಾರಿ ಮಾಡಾಯ್ತು, ಮುಂದಿನ ವರ್ಷಕ್ಕೆ ದುಡ್ಡು ಕೊಟ್ಟಾಯ್ತು, ದಿವಾಳಿ ಆಗಿದೆಯಾ? 1,20,000 ಕೋಟಿ ಗ್ಯಾರಂಟಿಗಳನ್ನು ಸೇರಿ ಮುಂದಿನ ವರ್ಷದ ಬಜೆಟ್ನಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಇಟ್ಟಿದ್ದೀವಿ. 1,20,000 ಕೋಟಿ. ಮಾನ್ಯ ಅಧ್ಯಕ್ಷರೇ, ಈ ಮೋದಿ ಗ್ಯಾರಂಟಿನಲ್ಲಿ ಕರ್ನಾಟಕದ ಪಾಲೂ ಇದೆ, ಅದನ್ನ ಹೇಳಲ್ಲ. ಸುಮಾರು 50 - 65% ನಮ್ಮ ಪಾಲಿದೆ ಮೋದಿ ಗ್ಯಾರಂಟಿ ಯೋಜನೆಯಲ್ಲಿ. ಈ ಇಂಜಸ್ಟಿಸ್ನ ಕರ್ನಾಟಕ ಆಗಿರ್ತಕ್ಕಂಥ ಇವರು ಬೆಂಬಲಿಸ್ತಾ ಇದ್ದಾರಲ್ಲ, ನನ್ನ ಬಜೆಟ್ಗೆ ಉತ್ತರ ಕೊಡೋದನ್ನ ಕೇಳಲಾರದೆ ಹೊಂಟೋದ್ರಲ್ಲ. ಇವರು ಕನ್ನಡಿಗರ ಜನರ ದ್ರೋಹ ಮಾಡ್ತಾ ಇಲ್ವಾ? ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇಲ್ವಾ? ಅಟ್ಲೀಸ್ಟ್ 25 ಜನ ಎಂಪಿಗಳು ಗೆದ್ದೋಗಿದ್ದಾರೆ. 25 ಜನ ಎಂಪಿಗಳು ಗೆದ್ದೋಗಿದ್ದಾರೆ. ಒಂದು ದಿನ ನೀವು ಹಿಂಗೆ ಹೇಳಿದ್ರಿ ಅಮ್ಮ, 15ನೇ ಹಣಕಾಸಿನ ಆಯೋಗದಲ್ಲಿ ಹಿಂಗೆ ಅಂತ ಹೇಳಿದ್ದಾರೆ, ಕೊಡ್ರಿ ಓಲಿ. ಅವ್ರಿಗೆ ದಮ್ಮೇ ಇಲ್ಲ, ತಾಕತ್ತೇ ಇಲ್ಲ ನಿಂತ್ಕೊಳ್ಳಕ್ಕೆ. ಅವ್ರ ಹತ್ರ ನಿರ್ಮಲಾ ಸೀತಾರಾಮನ್ ಹತ್ರ ಕೇಳಕ್ಕೆ ತಾಕತ್ತಿಲ್ಲ, ಕೇಳೋದೇ ಇಲ್ಲ ಯಾವತ್ತು. ಇಲ್ಲಿ ಕಾಗದ ಹರಿದು ಹಾಕ್ಬಿಟ್ಟಿದ್ದಾರೆ, ಅದು ಎಲ್ಲ ಪೇಪರ್ಗಳನ್ನೆಲ್ಲ ತಗೊಂಡು ಹರಿದು ಹಾಕೋದು. ಆಮೇಲೆ ಇವತ್ತಿನವರೆಗೆ ನಾವು ಬರ ಪರಿಹಾರ ಕಳಿಸಿ ಸುಮಾರು 20/10/2023 ಕಳಿಸಿದ್ರು. ಮೆಮೊರಾಂಡಮ್ ಕೊಟ್ಟರು 20/10/2023 ಮೊದಲನೇ ಮೆಮೊರಾಂಡಮ್. ಎರಡನೇ ಮೆಮೊರಾಂಡಮ್ ಕೊಟ್ಟದ್ದು 16/11/2023. 2 ಮೆಮೊರಾಂಡಮ್ ಕೊಟ್ಟರು. ಮೊದಲನೇ ಮೆಮೊರಾಂಡಮ್ನಲ್ಲಿ 17,970 ಎಷ್ಟು ಮರ್ತ್ಬಿಟ್ಟಿದ್ದೀನಿ ನಾನು, 900 ಚಿಲ್ಲರೆ ಕೋಟಿ.
ಎರಡನೇ ಇದರಲ್ಲಿ 18,000 ಚಿಲ್ಲರೆ ಕೋಟಿ ಕೇಳಿದ. ನಾನೇ ಸ್ವತಃ ನೇರವಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ನಮ್ಮಲ್ಲಿ ದುಡ್ಡಿಲ್ಲ, ಕೊಡಿ, ಪರಿಹಾರ ಕೊಡಬೇಕು, ರೈತರಿಗೆ ಕಷ್ಟದಲ್ಲಿದ್ದಾರೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಅದರಲ್ಲಿ 196 ತಾಲೂಕುಗಳು ತೀವ್ರ ಬರಗಾಲ ಸಿಕ್ಕಾಕೊಂಡಿದ್ದಾವೆ. 18,000 ಕೇಳಿದ್ದೀವಿ NDRF ನಾರ್ಮ್ಸ್ ಪ್ರಕಾರ, ಕೊಡ್ರಿ. ಇಲ್ಲ ನಾನು ಡಿಸೆಂಬರ್ 20ನೇ ತಾರೀಕು ಭೇಟಿಯಾಗಿದ್ದದ್ದು. ನಾಳೆನೇ ಕರೆದುಬಿಟ್ಟಿದ್ದೀವಿ, 23ಕ್ಕೆ ಕರೆದುಬಿಟ್ಟಿದ್ದೀನಿ ಮೀಟಿಂಗ್ ಅಂತದ್ದು. ಇವತ್ತಿನವರೆಗೆ ಕೊಡಲಿಲ್ಲ. ನಾವು ತಾತ್ಕಾಲಿಕವಾಗಿ ಪರಿಹಾರ ಕೊಡಬೇಕು ಅಂತೇಳಿ ಸುಮಾರು 33 ಲಕ್ಷ ರೈತರಿಗೆ 628 ಕೋಟಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿದ್ದೀವಿ, 2,000 ರೂಪಾಯಿವರೆಗೆ. ಆಮೇಲೆ ಮಾನ್ಯ ಸಭಾಧ್ಯಕ್ಷರೇ, ಒಟ್ಟು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಇಂಥ ಬರಗಾಲ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ, ಇಷ್ಟೊಂದು ಭೀಕರವಾದಂಥ ಬರಗಾಲ ಬಂದಿರಲಿಲ್ಲ. 123 ವರ್ಷ ಕೇಂದ್ರ ಸರ್ಕಾರ ಗ್ವಾಗರ್ ಕಂದ್ರು ಕೂಡ ಕೊಡಲಿಲ್ಲ. ಅದು ಹೋಗಿ ಹೇಳ್ಬೇಕಲ್ಲ, ಇಲ್ಲಿ ಗಲಾಟೆ ಮಾಡ್ತಾರಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡು ಕೇಳ್ಬೇಕಾಗಿ ಕೊಟ್ಬಿಡ್ರಿ ಕರ್ನಾಟಕಕ್ಕೆ ಅಂತ. ನಾನು ಕೇಳ್ತೇನೆ, ಕರ್ನಾಟಕದ ಜನ ಇವರನ್ನ ಮತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಬೇಕು. ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರು, ಸುಮ್ಮನೆ ಕೂತಿದಾರಲ್ಲ ಬಾಯಿ ಬಿಡದೇನೆ. ನಾಚಿಕೆ ಆಗಲ್ಲ ಇವರಿಗೆ? ಇವತ್ತು ಮಾನ್ಯ ಶಿಕ್ಷಣಕ್ಕೆ, ಆರೋಗ್ಯ ಇಲಾಖೆಗೆ, ರಸ್ತೆ ಮಾಡಲಿಕ್ಕೆ, ಸೇತುವೆಗಳು ಮಾಡಲಿಕ್ಕೆ, ಇದಕ್ಕೆ ಕಾನೂನು ಸುವ್ಯವಸ್ಥೆ ಮಾಡಲಿಕ್ಕೆ, ಪೆನ್ಷನ್ಸ್ ಕೊಡಲಿಕ್ಕೆ, ಇವೆಲ್ಲಕ್ಕೂ ಕೂಡ ದುಡ್ಡನ್ನು ಒದಗಿಸಿದ್ದೀವಿ. ನೀರಾವರಿಗೆ, ರೂರಲ್ ಡೆವಲಪ್ಮೆಂಟ್ಗೆ ಎಲ್ಲಕ್ಕೂ ದುಡ್ಡನ್ನು ಒದಗಿಸ್ಕೊಟ್ಟಿದ್ದೀವಿ. ಹೆಚ್ಚಾಗಿ ಕೊಟ್ಟಿದ್ದೀವಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತದೆ. ಕೇಂದ್ರ ಸರ್ಕಾರ ಯಾರು ದುಡ್ಡು ಕೊಡೋರು? ತೆರಿಗೆನ, ನಮ್ಮ ತೆರಿಗೆ. ಅದಕ್ಕೆ ನಾವು ಹೇಳುದು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಕರ್ನಾಟಕ ರಾಜ್ಯಗಳಿಗೆ ಆಮೇಲೆ ಬೇರೆ ಎಲ್ಲ ರಾಜ್ಯಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರ ಏನು ನೋಟ್ ಪ್ರಿಂಟ್ ಮಾಡ್ಕೊತದ? ನಾವು ತೆರಿಗೆ ಕಲೆಕ್ಟ್ ಮಾಡಿ ಕೊಟ್ರೆ ಕರ್ನಾಟಕದಿಂದ ಬರೀ ಇದರಿಂದ ನಾವು ನಮ್ಮ ಇದರಲ್ಲಿ ಕೊಡೋದಿಲ್ಲ, ಎಂಥದ್ರಲ್ಲಿ ಸೆಸ್ನಲ್ಲಿ, ಸರ್ಚಾರ್ಜ್ನಲ್ಲಿ ನಮಗೆ ಪಾಲ್ ಕೊಡಲ್ಲ. ಅದರಲ್ಲಿ ಪಾಲ್ ಇಲ್ವೇ ಇಲ್ಲ. ಈ ವರ್ಷ ಇಡೀ ದೇಶದಲ್ಲಿ ಸೆಸ್ಸು ಮತ್ತು ಸರ್ಚಾರ್ಜಿಂದ ಕಲೆಕ್ಟ್ ಆಗಿರ್ತಕ್ಕಂಥದ್ದು 23-24ರಲ್ಲಿ 5,52,000 ಕೋಟಿ. $5,52,000 ಕೋಟಿ ಸೆಸ್ ಅಂಡ್ ಸರ್ಚಾರ್ಜ್. ಅದು ಪ್ರತಿ ವರ್ಷ ಏರಿಕೆ ಆಗ್ತಾ ಹೋಗ್ತದೆ. ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು, ಸೆಸ್ಸು ಸರ್ಚಾರ್ಜು 1958ನೇ ಇಸ್ವಿನಲ್ಲಿ ಬಂತು. ಮಾನ್ಯ ಅಧ್ಯಕ್ಷರೇ, 1999ನೇ ಇಸ್ವಿವರೆಗೆ 99ರವರೆಗೆ ಸರ್ಚಾರ್ಜು ಸೆಸ್ನಲ್ಲಿ ಪಾಲ್ ಸಿಕ್ತಿತ್ತು ರಾಜ್ಯಗಳಿಗೆ. ಆಗ ತಿದ್ದುಪಡಿ ತಗೊಬಂದರು, 80ನೇ ತಿದ್ದುಪಡಿ ಸಂವಿಧಾನಕ್ಕೆ ತಿದ್ದುಪಡಿ ತಗೊಬಂದರು. ಆ ತಿದ್ದುಪಡಿ ತಗೊಬಂದ ಮೇಲೆ ನಿಂತೋಯ್ತು. ಈ ವರ್ಷ 5,52,000 ಕೋಟಿ ದೇಶದಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಸೆಸ್ಸು ಮತ್ತು ಸರ್ಚಾರ್ಜ್. ಅದರಲ್ಲಿ ನಾವು ಭಾಗ ಇಲ್ಲ. ಅದಕ್ಕೆ ಸೆಸ್ಸು ಸರ್ಚಾರ್ಜ್ ಹೆಚ್ಚಾಯ್ತಾ ನಮಗೆ ತೆರಿಗೆ ಕಡಿಮೆ ಆಯ್ತಾ ಬಂತು.
ಆಮೇಲೆ ನಾನು ಹೇಳ್ತೀನಿ, ಇದು ಯಾರ ಕೇಂದ್ರ ಸರ್ಕಾರದ ಅವ್ರ ದುಡ್ಡ, ಇದು ನಮ್ಮ ದುಡ್ಡು ನಮಗೆ ಕೊಡಕ್ಕೆ ಇವ್ರು ಹೊಟ್ಟೆ ಉರಿಯಲ್ಲ. ಅದಕ್ಕೆ ನಾವು ಸ್ಲೋಗನ್ ಕೂಗ್ತಾ ಇರೋದು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಕನಿಷ್ಠ ಪಕ್ಷ 50% ಆದರೂ ಕೊಡಬೇಕು, ನಮಗೆ 50% ಕೊಡಬೇಕು. ಅದೇ ನರೇಂದ್ರ ಮೋದಿ ಅವರು ಆರ್ಗ್ಯುಮೆಂಟ್ ಮಾಡಿದ್ರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ 50% ಕೊಡಿ ಅಂತ. ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ 50% ಕೊಡಿ, ನಮಗೆ 41% 15ನೇ ಹಣಕಾಸಿನ ಆಯೋಗದಲ್ಲಿ, ಅದರಲ್ಲೂ ಕೂಡ 1% ಡಿಫೆನ್ಸ್ ಕೊಡಬೇಕು, 1% ಡಿಫೆನ್ಸ್ ಕೊಡಬೇಕು. ನಮಗೆ ಇರ್ತಕ್ಕಂಥದ್ರಲ್ಲೂ ಕೂಡ ಕಡಿಮೆ ಆಗಿದೆ, 4.71ರಿಂದ ಹಾರಿಜಾಂಟಲ್ ಆಗಿ 4.71%. 14th ಫೈನಾನ್ಸ್ ಕಮಿಷನ್ ನಲ್ಲಿ ಬರ್ತಾ ಇತ್ತು, 15th ಫೈನಾನ್ಸ್ ಕಮಿಷನ್ ನಲ್ಲಿ 3.64 ಅದು ಇಲ್ಲ, ಕಡಿಮೆ ಆಯಿತು. 1.07% ಕಡಿಮೆ ಆಯಿತು. ಅನ್ಯಾಯ ಆಗಿದೆ. ಅವ್ರಿಗೆ ಗೊತ್ತಾಯ್ತು ಪಾಪ, 15th ಫೈನಾನ್ಸ್ ಕಮಿಷನ್ ನ ಅಧ್ಯಕ್ಷರಿಗೆ ಸದಸ್ಯರುಗಳಿಗೆ ಗೊತ್ತಾಗಿನೇ ನಮ್ಗೆ 5,495 ಕೋಟಿ ವಿಶೇಷ ಗ್ರಾಂಟ್ಸ್ ಕೊಟ್ಟಿದ್ದು. ಇದು ಕೊಡ್ಲಿಲ್ವಲ್ಲ ಮಾನ್ಯ ಅಧ್ಯಕ್ಷರೇ. ಆದರೂ ಕೂಡ ಕರ್ನಾಟಕ ಇವತ್ತು ನಾವು ಸಾಲ ಮಾಡಿದ್ದಾರೆ, ಸಾಲ ಮಾಡಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ 1,05,426 ಕೋಟಿ ಸಾಲ ಮಾಡಿರೋದು ನಿಜ. ಆದರೆ GSDP ಇದೆಯಲ್ಲ, ಅದರ 25% ಒಳಗಡೆನೇ ಇದೆ, 23.68%. 23.68%. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಅದರ ಪ್ರಕಾರ ನಮ್ಮ ಸಾಲ 25% ಒಳಗಡೆ ಇರಬೇಕು, ಅದು ಮಾನದಂಡ. ಆಮೇಲೆ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ನಮ್ಮದು 2.95%. ಫಿಸ್ಕಲ್ ಡಿಫಿಸಿಟ್ 2.95%. ಆದರೆ ರೆವಿನ್ಯೂ ಡಿಫಿಸಿಟ್ ಹೆಚ್ಚಾಗಿದೆ, ರೆವಿನ್ಯೂ ಸರ್ಪ್ಲಸ್ ಇಲ್ಲ, ನಿಜ ಮಾನ್ಯ ಅಧ್ಯಕ್ಷರೇ. ಅದರಿಂದ ನೋಡಿ, ಇದು ಕೇಂದ್ರ ಸರ್ಕಾರದಿಂದ ಹಿಡಿದು ಇವತ್ತಿನವರೆಗೆ ಫಿಸ್ಕಲ್ ಡೆಫಿಸಿಟ್ ಕೇಂದ್ರ ಸರ್ಕಾರದಲ್ಲಿ 24-25 ಮುಂದಿನ ವರ್ಷಕ್ಕೆ ಎಷ್ಟು ಗೊತ್ತಾ ಇರೋದು? ಫಿಸ್ಕಲ್ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್ ಅಲ್ಲ, ಫಿಸ್ಕಲ್ ಡೆಫಿಸಿಟ್ 5.1, ನಮ್ದು 2.95. ನಮ್ದು 2.95, ಕೇಂದ್ರ ಸರ್ಕಾರದ್ದು 5.1. ರಾಜ್ಯ ಸರ್ಕಾರ ಯಾವತ್ತೂ ಕೂಡ 3%, ಒಂದೇ ಒಂದು ಸಾರಿ 21-22ರಲ್ಲಿ ಇವರು ಬಿಜೆಪಿ ಸರ್ಕಾರ ಇದ್ದಾಗ 3.8, 20-21ರಲ್ಲಿ 3.7 ಇವ್ರ ಕಾಲದಲ್ಲಿ ಆಗಿರೋದು, 3% ಕ್ರಾಸ್ ಆಗಿರೋದು ಇವ್ರ ಕಾಲದಲ್ಲಿ. ನಾನು ಹೇಳ್ತೀನಿ ಇವತ್ತು, ಐ ವಿಲ್ ಅಶ್ಯೂರ್ ದಿಸ್ ಹೌಸ್, ಇನ್ನು 2 ವರ್ಷದ ನಂತರ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ರೆವಿನ್ಯೂ ಡಿಫಿಸಿಟ್ಗೆ ತಂದೇ ತರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾರಿ, ರೆವಿನ್ಯೂ ಸರ್ಪ್ಲಸ್ ತಂದೇ ತರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರೆವಿನ್ಯೂ ಡಿಫಿಸಿಟ್ ಇಂದ ರೆವಿನ್ಯೂ ಸರ್ಪ್ಲಸ್. ನಾನು 5 ವರ್ಷ ಹಣಕಾಸು ಮಂತ್ರಿ ಆಗಿರುವಾಗ ಹಿಂದೆ 2013-17 ಯಾವತ್ತೂ ಕೂಡ ರೆವಿನ್ಯೂ ಡಿಫಿಸಿಟ್ಗೆ ಹೋಗಿರಲಿಲ್ಲ, ರೆವಿನ್ಯೂ ಸರ್ಪ್ಲಸ್ಸೇ ಇರ್ತಿತ್ತು. ಈಗಲೂ ಇನ್ನು 2 ವರ್ಷದ ನಂತರ ಮತ್ತೆ ರೆವಿನ್ಯೂ ಸರ್ಪ್ಲಸ್ಗೆ ತಂದೇ ತರ್ತೀವಿ. ನನಗೆ ಪೂರ್ಣ ವಿಶ್ವಾಸ ಇದೆ, ನಂಬಿಕೆ ಇದೆ. ಆಮೇಲೆ ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದೀರಿ ಅಂತ ಕೇಂದ್ರ ಇವರಿಗೆ ನಾನು ಮಾರ್ಚ್ 2018ರಲ್ಲಿ ಬಿಟ್ಟಾಗ ಈ ರಾಜ್ಯದ ಮೇಲೆ ಸಾಲ 2,42,000 ಕೋಟಿ ಇತ್ತು. 2,42,000
ನೀರಪ್ಪ 2.42 ಇದ್ದದ್ದು ಈಗ ಎಷ್ಟಾಗಿದೆ ಗೊತ್ತಾ? 5.23. ಇವರು 2023 ಮಾರ್ಚ್ವರೆಗೆ 5,23,000 ಕೋಟಿ. 5,23,000 ಕೋಟಿ. ಸುಮಾರು ಇವ್ರ ಕಾಲದಲ್ಲಿ 2.81 ಲ್ಯಾಕ್. ಸ್ವಾತಂತ್ರ್ಯ ಬಂತವಿಂದ ನಾನು 5 ವರ್ಷ ಸಾಲ ಎಷ್ಟು ಮಾಡಿದ್ದು ಅಂತಂದ್ರೆ 1,16,000 ಕೋಟಿ. ಇವರು 5 ವರ್ಷದಲ್ಲಿ ಎಷ್ಟು 4 ವರ್ಷದಲ್ಲಿ ಎಷ್ಟು ಮಾಡಿದ್ರು ಅಂತಂದ್ರೆ 2,81,000 ಕೋಟಿ. ನಾನು ಮಾಡಿದ್ದು 1,16,000 ಕೋಟಿ. ಇವ್ರು ಮಾಡಿದ್ದು 2,81,000 ಕೋಟಿ. ಅದಲ್ಲದೆ GST ಕಾಂಪನ್ಸೇಷನ್ ಸಾಲ ಬೇರೆ ತಗೊಂಡಿದ್ದಾರೆ 30,000 ಕೋಟಿ. ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡ್ತದೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ? ಸದನಕ್ಕೆ ತಂದ್ಬಿಡ್ತೀನಿ ನಾನು. 2014-15ರಲ್ಲಿ ಈ ದೇಶದ ಮೇಲೆ ಇದ್ದಂಥ ಸಾಲ 53,11,000 ಕೋಟಿ. ಈಗ ಎಷ್ಟಿದೆ ಗೊತ್ತಾ? 1,73,000 ಕೋಟಿ. 173 ಲಕ್ಷ ಕೋಟಿ ಈಗಿರ್ತಕ್ಕಂಥ ಸಾಲ. ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ಸ್ವಾತಂತ್ರ್ಯ ಬಂತವಿಂದ 53,11,000 ಕೋಟಿ. ಇವರು 10 ವರ್ಷದಲ್ಲಿ ಸಾಲ ಮಾಡಿರೋದು ಈ ದೇಶದ ಮೇಲೆ 1,20,000 ಕೋಟಿ. 120 ಲಕ್ಷ ಕೋಟಿ. 120 ಲಕ್ಷ ಕೋಟಿ. 120 ಲಕ್ಷ ಕೋಟಿ ನಾವು ಸಾಲ ಮಾಡಿದ್ದೇವೆ, ಇವ್ರು ಮಾಡಿದ್ರು. ನಾಚಿಕೆ ಆಗುತ್ತೆ. ಈಗ ಇನ್ನು ಇವತ್ತಿದ್ದು ಸೇರಿಸಿದ್ರೆ 183,67,132 ಮುಂದಿನ ವರ್ಷಕ್ಕೆ ಸೇರಿಸಿ 25 ಮಾರ್ಚ್ಗೆ ಈ ಸಾಲ ಆಗೋದು 183,67,132 ಅವ್ರದೇ ದಾಖಲಾತಿ. 53,11,000ದಿಂದ 183,67,132 ಕೋಟಿ. 130 ಲಕ್ಷ ಕೋಟಿ. 130 ಲಕ್ಷ ಕೋಟಿ. ದೇಶ ಸಾಲಗಾರರು ಮಾಡಿರೋರು ಯಾರು? ನರೇಂದ್ರ ಮೋದಿಜಿ, ಬಿಜೆಪಿಯವರು. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಬಡವರಿಗೆ, ರೈತರಿಗೆ, ಹೆಣ್ಮಕ್ಕಳಿಗೆ, ಯುವಕರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ಇವರಿಗೆ ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆರ್ಥಿಕ ಸಾಮಾಜಿಕ ಶಕ್ತಿ. ಅದಕ್ಕೆ ನಾವು ಕರ್ನಾಟಕದಲ್ಲಿ 4 ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ. ಒಂದು ಭೌತಿಕ ಆರೋಗ್ಯ, ರಾಜ್ಯದ ಭೌತಿಕ ಆರೋಗ್ಯ. ಎರಡನೇದು ಆರ್ಥಿಕ ಆರೋಗ್ಯ, ರಾಜ್ಯದ ಮಾನಸಿಕ ಆರೋಗ್ಯ. ಮೂರನೇದು ರಾಜ್ಯದ ಆಧ್ಯಾತ್ಮಿಕ ಆರೋಗ್ಯ. ಈ 4 ಅಂಶಗಳನ್ನು ಗಮನ ಇಟ್ಟುಕೊಂಡು ಈ ರಾಜ್ಯವನ್ನು ಸಮೃದ್ಧಿ ಮಾಡ್ತಕ್ಕಂಥ, ಸ್ವತೋಮುಖವಾದಂಥ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲನೂ ಮಾತಾಡಕ್ಕೆ ಹೋಗಲ್ಲ, ಯಾಕಂದರೆ ಅವ್ರು ಇಲ್ಲದೇ ಇರೋದ್ರಿಂದ ನನಗೆ ಸ್ಫೂರ್ತಿ ಕಡಿಮೆ. ಈ ಮಾಧ್ಯಮದವ್ರಿಗೋಸ್ಕರ ಮಾತಾಡ್ತಾ ಇದ್ದೀನಿ ಅಷ್ಟೇ. ಅವ್ರು ಇದ್ದಿದ್ರೆ ಇನ್ನೂ ಸ್ಫೂರ್ತಿಯುತವಾಗಿ ಮಾತಾಡ್ಬೋದಾಗಿತ್ತು. ಅವರಿಲ್ಲ, ಎದುರುಗಡೆ ಇಲ್ಲ. ಅವ್ರು ಇಲ್ಲದೇ ಇರೋದ್ರಿಂದ ಅವರು ಅಟ್ಲೀಸ್ಟು ನೀವು ನಮ್ಮ ಮಾಧ್ಯಮದವರು ಬರಲಿ,
ಓದ್ಕೊಳ್ಳಾರು ಓದ್ಕೊಳ್ಳಿ ಪಾಪ ಅವರು ಒಳಗಡೆ ಏನ್ ಮಾತಾಡ್ಕೊತಿದ್ರು ಗೊತ್ತಾ? ಅವರು ನಾವು ಇಬ್ಬರು ಜನ ಅಡ್ಡ ಮಾತನ್ನ ಮಾಡ್ಬಿಟ್ಟವ್ರೆ, ಅದಕ್ಕೆ ಈ ಗಲಾಟೆ ಮಾಡೋಣ, ನಾಟಕ ಮಾಡೋಣ ಅಂತ. ಒಳಗಡೆ ರಿಪೋರ್ಟ್ ಇರೋದು ಗೊತ್ತಾ? ಅಡ್ಡದನ ಮಾಡ್ಬಿಟ್ಟು ಅದಕ್ಕೆ ಇದೆಲ್ಲ ನಾಟಕ ಆಡೋಣ, ಡೈವರ್ಟ್ ಮಾಡಬೇಕಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಅದ್ರ ಮಾನ್ಯ ಅಧ್ಯಕ್ಷರೇ, ನಾವು ಬಹಳ ಸಮಯ ಕೊಟ್ಟಿದ್ದೀರಿ. ನಾನು ಇನ್ನ ಅವ್ರು ಇದ್ದಿದ್ರೆ ಇನ್ನೂ 1 ಗಂಟೆ ಮಾತಾಡ್ತಿದ್ದೆ. ಅವ್ರು ಇಲ್ಲೇ ಇರೋದ್ರಿಂದ ಮೊಟೆಗೆ ಮಾಡ್ತೀನಿ. ಬಹುಶಃ ಜೋಶ್ ಕಡಿಮೆ ಆಗ್ಬಿಟ್ಟು, ಜೋಶ್ ಇಲ್ಲ. ಬಟ್ ಅವ್ರೇನಾರ ಟೀಕೆ ಮಾಡಿದಾರಲ್ಲ, ಆ ಟೀಕೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ. ಮತ್ತೆ ಅವರ ಸಲಹೆ ಸೂಚನೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೀನಿ. ಮತ್ತೆ ನಮ್ಮ MLAಗಳು ಅವರು ಎಲ್ಲ ಕೂತ್ಕೊಂಡು ಅವರು ಮಾತಾಡಿದ್ದಾರೆ. 9 ಜನ ಅವರು ಸಲಹೆಗಳು ಕೊಟ್ಟಿದ್ದಾರೆ. ಅವ್ರು ನಿಮ್ಮ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೀನಿ. ಅದರಿಂದ ಅವರ ಆಬ್ಸೆಂಟ್ನಲ್ಲಿ ಅವ್ರಿಗೂ ಧನ್ಯವಾದಗಳು ಹೇಳಿ, JDSನವ್ರಿಗೂ ಧನ್ಯವಾದಗಳು ಹೇಳಿ, ನಮಗಂತೂ ಬಹಳ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳಿ, ಈ ಸದನ 24-25 ಬಜೆಟ್ ಗಾತ್ರ 3,71,383 ಕೋಟಿ. ಅದಕ್ಕೆ ಖರ್ಚು ಮಾಡಲಿಕ್ಕೆ 24-25 ಖರ್ಚು ಮಾಡಲಿಕ್ಕೆ